ನಮಸ್ಕಾರ ವೀಕ್ಷಕರೇ. ಇವತ್ತು ನಮ್ಮ ಜೊತೆ ಇದ್ದಾರೆ ಭರತ್ ರಾಮಾನುಜಮ್ ಅವರು. ಇವರು ಕರೋಕೆ ಸಿಂಗರ್. ಇವರು ರಾಜ್ಯಾದ್ಯಂತ ಈಗ 86ಕ್ಕೂ ಹೆಚ್ಚು 400ಕ್ಕೂ ಹೆಚ್ಚು ಮಾಡಿದ್ದಾರೆ. ಅವರು ಸಪ್ರೇಟಾಗಿ ಅವ್ರು ರಿದಮ್ಸ್ ಅಂತ ಒಂದು ಟೀಮ್ ಕಟ್ಕೊಂಡು ಅವರು 86ಕ್ಕೂ ಹೆಚ್ಚು ಕಾರ್ಯಕ್ರಮಗಳನ್ನು ನೀಡಿದ್ದಾರೆ. ಬೆಂಗಳೂರು ಪ್ರೆಸ್ ಕ್ಲಬ್ ಸೇರಿದಂತೆ ಹಲವಾರು ಕಡೆ ಇವರು ಕಾರ್ಯಕ್ರಮ ನೀಡಿದ್ದಾರೆ. ಸರ್ ನಮಸ್ಕಾರ. ನಮಸ್ಕಾರ 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 ಸರ್, ತಮಗೆ ಈ ಹುಚ್ಚು ಹೇಗೆ ಬಂತು ಸರ್? ಇದು ನಮ್ಮ ತಾಯಿಯವರು ಮೊದಲು ಹಾಡ್ತಾಯಿದ್ರು. ಈ ಥರ ದೇವರ ನಾಮ, ಭಕ್ತಿ ಗೀತೆಗಳು ಈ ಥರ ಅವರು ಹಾಡುವ ಮೂಲಕ ಅವರೇ ನಮಗೆ ಒಂದು ಪ್ರೇರಣೆ. ಅವ್ರನ್ನ ನಾವು ಫಾಲೋ ಮಾಡಿಕೊಂಡು ನಾನು ಒಂದು ಪೊಸಿಷನ್ಗೆ ಬಂದ ಮೇಲೆ ಒಂದು ಫಿಲಿಮ್ ಇನ್ಸ್ಟಿಟ್ಯೂಟ್ಗೆ ಸ್ವಲ್ಪ ಶಾಸ್ತ್ರೀಯವಾಗಿ ಅಭ್ಯಾಸ ಮಾಡಿ ನಾನು ಈ ಒಂದು ಫೀಲ್ಡ್ಗೆ ಬಂದೆ. ಹುಟ್ಟಿ ಬೆಳೆದಿದ್ದಲ್ಲ ಸರ್? ನಾನು ಹುಟ್ಟಿ ಬೆಳೆದಿದ್ದು ಕೋಲಾರಲ್ಲಿ ನಂಬಿಹಳ್ಳಿ ಅಂತ ಒಂದು ಗ್ರಾಮ ಇದೆ, ಅಲ್ಲಿ ಹುಟ್ಟಿದ್ದು. ಬೆಳೆದಿದ್ದೆಲ್ಲ ಕೃಷ್ಣರಾಜಪುರ, ಇಲ್ಲಿ ಕೆ ಆರ್ ಪುರಂ. ನಮ್ಮ ತಂದೆಯವರು ITIಯಲ್ಲಿ ಕೆಲಸ ಮಾಡ್ತಾಯಿದ್ರು, ಆಫೀಸರ್ ಆಗಿದ್ದರು. ಅದಾದಮೇಲೆ ಮಲ್ಲೇಶ್ವರಂ ಬಂದು ಸುಮಾರು ಒಂದು 1987ನೇ ಇಸ್ವಿಯಿಂದ ಮಲ್ಲೇಶ್ವರಂ. ಎಲ್ಲಿ ಕಲ್ತ್ರಿ ನೀವು ಇದೆಲ್ಲ? ಇದು ನಾನು ಆದರ್ಶ ಫಿಲ್ಮ್ ಇನ್ಸ್ಟಿಟ್ಯೂಟಲ್ಲಿ ಕಲ್ತಿದ್ದು. ಆಮೇಲೆ ಇನ್ನೊಬ್ಬರು ನಮ್ಮ ಶಾಸ್ತ್ರೀಯ ಗುರುಗಳು ಶ್ರೀ ನಾಗರಾಜ್ ಅಂತಿದ್ದಾರೆ. ಅವರು ಈ ಕಾಲೇಜು ರಂಗದ ಹೀರೋ. ಕಾಲೇಜು ರಂಗ ಸಿನಿಮಾದಲ್ಲಿ ಫಿಲ್ಮ್ ಹೀರೋ. ಅವರು ಶಾಸ್ತ್ರೀಯ ಸಂಗೀತವನ್ನು ಬಹಳ ಚೆನ್ನಾಗಿ ಹೇಳ್ಕೊಡ್ತಾರೆ. ಅವರಿಂದ ನಾನು ಕಲ್ತಿದ್ದು. ಫಸ್ಟ್ ಹಾಡಾಡಿದ್ದಲ್ಲಿ ತಾವು ಯಾವ ಸ್ಟೇಜಲ್ಲಿ ಮೊದಲನೇ ಹಾಡಾಡಿದ್ದಲ್ಲಿ? ಮೊದಲನೇ ಹಾಡಾಡಿದ್ದು ನಾನು ಮಾಲೂರಿನ ಒಂದು ಉದಯವಾಣಿ ವಾದ್ಯಗೋಷ್ಠಿ ಅಂತ, ಅಲ್ಲಿ ಅವರು ಚಾನ್ಸ್ ಕೊಟ್ಟಿದ್ದು. ಅದು ಅವರು ಫಸ್ಟ್ ಹಾಡು ನಾನು ಸರಿಯಾಗಿ ಹಾಡಲಿಲ್ಲ. ಅದಕ್ಕೆ ಅವರು ಒಂದು ತಿಂಗಳು ನಮಗೆ ಬರೀ ಕೆಲಸ ಮಾಡಿಸ್ಕೊಂಡು ಆಮೇಲೆ ಅವರು ಹಾಡ್ಕೊಟ್ಟಿದ್ದು. ಅಷ್ಟು ಈಸಿ ಇರಲಿಲ್ಲ ಅವಾಗ ಹಾಡೋದು, ಈಗಿನಷ್ಟು ಈಸಿ ಅಲ್ಲ ಅವಾಗ ಹಾಡೋದು. ಅವಾಗ ಲೈವ್ನ ಹಾಡಬೇಕಾಯ್ತು, ಪ್ರತಿಯೊಬ್ಬರು ಪ್ರಾಕ್ಟೀಸ್ ಬರ್ತಾಯಿದ್ರು, ತುಂಬ ಕಷ್ಟ ಇತ್ತು ಅವಾಗ ಹಾಡೋದು ಅಂದರೆ. ಈಗ ಬಹಳ ಒಂದು ಈಸಿ, ಸುಲಭ ಆಗಿದೆ. ಟೆಕ್ನಿಕಲ್ ಆಗಿ ತುಂಬ ಸುಲಭ. ಅವಾಗ ಯಾವ ರೀತಿ ಹಾಡು ಹೇಳ್ತಾ ಇದ್ರೆ? ಮತ್ತೆ ಅವಾಗ ಮ್ಯೂಸಿಕ್ ಏನು ಇರಲಿಲ್ಲ ಅವಾಗ? ಅಲ್ಲ, ಅದು ಅವಾಗ ಮ್ಯೂಸಿಕ್ ಬರೀ ಮ್ಯಾನ್ಯುಯಲ್ ಇತ್ತು. ಅವಾಗ ಮ್ಯಾನ್ಯುಯಲ್ ಮ್ಯೂಸಿಕ್ ಇತ್ತು. ಪ್ರತಿಯೊಬ್ಬರು ಕಲಾವಿದರು ನುಡಿಸೋದು, ನಾವು ಹಾಡೋದು, ಆ ಥರ ಇತ್ತು. ಕಾಲಕ್ರಮೇಣ ಒಂದು ಇನ್ಸ್ಟ್ರೂಮೆಂಟ್ ಬಂತು, ಬರೀ ಸೀಕ್ವೆನ್ಸರ್ ಅಂತ ಅದು ಇನ್ಸ್ಟ್ರೂಮೆಂಟ್. ಅದಕ್ಕೆ ಬರೀ ಒಂದು ಕಡೆ ಲೀಡು, ಒಂದು 6/8 ಅಂತ ಒಂದು ರಿದಮ್ ಬಂತು, ರಿದಮ್ ಪ್ಯಾಡ್. ಅದನ್ನು ಎರಡು ಮಿಕ್ಸ್ ಮಾಡಿ ಒಂದು ಸೀಕ್ವೆನ್ಸ್ ಮಾಡಿ ಒಂದು ಸಾಂಗ್ ಪ್ಲೇ ಮಾಡೋರು ಆಟೋಮೆಟಿಕ್ ಆಗಿ. ಅದಕ್ಕೆ ಜೊತೆಗೆ ಹಾಡು, ಅದೇ ಕರೋಕೆ ಟೈಪ್ ಆಯಿತು. ಆಮೇಲೆ ಈಗ ಇರೋದು ನೋಡಿದ್ರೆ ಮೊಬೈಲಲ್ಲೂ ಪ್ಲೇ ಮಾಡ್ಬೋದು, TV ಪ್ಲೇ ಮಾಡ್ಬೋದು. ಈಗ ಟೆಕ್ನಿಕಲ್ ಆಗಿ ತುಂಬ ಒಂದು ಇಂಪ್ರೂವ್ ಆಗಿದೆ ಕರೋಕೆ. ನೀವು ಫಸ್ಟ್ ಹಾಡಿದ್ದು ಯಾವ ಹಾಡು ಸರ್? ಫಸ್ಟು ನಾನು ಹಾಡಿದ್ದು ಮದುವೆಯ ಈ ಬಂದ. ಆಮೇಲೆ ನಾನು ಜ್ವಾಲಾಮುಖಿ ಚಿತ್ರದ ಏಕೋ ಏನೋ ಗೀತೆಯನ್ನು ಕೋಲಾರಲ್ಲಿ ರಾಜ್ಯೋತ್ಸವದ ಒಂದು ವೇಳೆಯಲ್ಲಿ ಹಾಡಿದ್ದು. ಆವಾಗ ಜನ, ಇಲ್ಲಪ್ಪ ನೀನು ಒಂಥರ ಸ್ವಲ್ಪ ರಾಜ್ಕುಮಾರ್ ಅವ್ರ ಹತ್ರ ಹಾಡ್ತೀಯ, ಇದು ಯಾಕೆ ಕಂಟಿನ್ಯೂ ಮಾಡ್ಬಿಡ್ದು ಅಂದಾಗ ನಾನು ಆಮೇಲೆ ಬರೀ ಡಾಕ್ಟರ್ ರಾಜ್ಕುಮಾರ್ ಅವರ ಗೀತೆಗಳು ಮಾತ್ರ ಹಾಡೋದಕ್ಕೆ ಶುರು ಮಾಡಿದೆ. ಈಗ ಇಲ್ಲಿವರೆಗೂ ಬಂದಿದ್ದೀನಿ ನಾನು. ಎರಡು ಲೈನ್ ಸಾಲ ಹಾಡ್ಬೋದು ಸರ್? ಏಕೋ ಏನೋ ಈ ನನ್ನ ಮನವು ಉಯ್ಯಾಲೆಯಾಗಿ ತೂಗಿದೆ ಎಂದು ಕಾಣೆ 101, ಈ ಥರ ಬರುತ್ತೆ ಹಾಡೋದು. ಒಂದು ಆ ಥರ ಗೀತೆಗಳನ್ನ ಹಾಡಿಕೊಂಡು ನಾವು ಡಾಕ್ಟರ್ ರಾಜ್ಕುಮಾರ್ ಅವರ ಒಂದು ನೆನಪಿನಲ್ಲಿ ಅವ್ರು ದೊಡ್ಡವರು ಹಾಡಿದ ಗೀತೆಗಳು ಹಾಡೋದಕ್ಕೆ ನಾವು ಹಾಗೆ ಪ್ರಯತ್ನವನ್ನು ಮಾಡ್ತಾ ಇದ್ದೀವಿ. ಪ್ರೇಕ್ಷಕರಿಗಿಂದಲೂ ಈಗ ಅಭಿಮಾನಿಗಳು ಕೂಡ ಸ್ವಲ್ಪ ಮೆಚ್ಚುವ ರೀತಿಯಲ್ಲಿ ಹಾಡ್ತಾ ಇದ್ದೀನಿ ಈಗ. ಹೌದು. ಈ ರಿದಮ್ಸ್ ಮಾಡೋದೇ ಯಾವ ರೀತಿ ಮಾಡೋದು ಸರ್? ಸರ್, ರಿದಮ್ಸು ನಾನು ಮಾಡಿದ್ದು, ನಾನು ಫಸ್ಟು ರಿದಮ್ಸ್ ಶುರು ಮಾಡಿದ್ದು 2018 ನವೆಂಬರ್ 9ನೇ ತಾರೀಕು ನಾನು ಶುರು ಮಾಡಿದ್ದು. ಮಧ್ಯ ಒಂದು ವರ್ಷ ಕರೋನಾ ಬಂದ್ಬಿಡ್ತು, ಮಾಡೋಕ್ಕಾಗಲಿಲ್ಲ. ಅಲ್ಲಿಂದ ಇವಾಗ ನಿನ್ನೆವರೆಗೂ 86 ಕಾರ್ಯಕ್ರಮಗಳನ್ನು ಮಾಡಿದ್ದೀವಿ ನಾವು.
ಕರೋನಾ ಇಲ್ದಿದ್ರೆ ಎಷ್ಟೊತ್ತಿಗೆ 100 ಮೇಲೆ ಆಗೋಗ್ಬಿಡೋದು ಆ ಕಾರ್ಯಕ್ರಮಗಳು. ಆ ಟೀಮಲ್ಲಿ ಯಾರ್ಯಾರು ಒಟ್ಟು ಯಾರ್ಯಾರು ಇದ್ರಿ? ಈಗ ನಮ್ಮ ಟೀಮ್ನಲ್ಲಿ ನಮ್ಮ ಕಿಶೋರ್ ಕುಮಾರ್ ಥರ ಹಾಡುವಂಥ ಒಬ್ಬರು ಗಾಯಕರು ಶ್ರೀ ನಾಗರಾಜ್ ಅಂತ. ಆಮೇಲೆ ಇನ್ನೊಬ್ಬರು ನಮ್ಮ ಶೇಷಾದ್ರಿಪುರಂ ಕಾಲೇಜಲ್ಲಿ ಪ್ರೊಫೆಸರ್ ಆಗಿದ್ದಾರೆ, ಡಾಕ್ಟರ್ ಸುಜಾತ್ ಅವರು. ಆಮೇಲೆ ಇನ್ನೊಬ್ಬರು ಮ್ಯೂಸಿಕ್ ಟೀಚರು ಶ್ರೀಮತಿ ಸಹನಾ ರಾಕೇಶ್ ಅವರು, ಹಾಗೂ ಶ್ರೀ ಸುಹಾಸು. ಆಮೇಲೆ ಇನ್ನು ಎಕ್ಸ್ ಸೂಪರಿಂಟೆಂಡೆಂಟ್ ಆಫ್ ಇದು ಅವರು GST ಆ್ಯಂಡ್ ಕಸ್ಟಮ್ಸ್ ಏರ್ಪೋರ್ಟಲ್ಲಿ, ಅವರೆಲ್ಲ ಸೇರ್ಕೊಂಡು ನಾವೊಂದು ಟೀಮ್ ಮಾಡಿದ್ದೀವಿ ಇವಾಗ. ಹೀಗೆ ನಡ್ಕೊಂಡು ಹೋಗ್ತಾಯಿದ್ದು, ಚೆನ್ನಾಗಿ ನಡ್ಕೊಂಡು ಹೋಗ್ತಾಯಿದೆ ಅದು. ಆ ಟೀಮಲ್ಲಿ ಒಟ್ಟಿಗೆ ಹೆಂಗೆ ಸೇರ್ಕೋತೀವಿ ಸರ್? ಬೇರೆ 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 ವಲಯದಲ್ಲಿ ಕೆಲಸ ಮಾಡ್ತಿದ್ರಿ, ಒಟ್ಟಿಗೆ ಹೇಗೆ ಸೇರ್ಕೋತೀರಿ ನೀವು? ಹೀಗೆ ನಾನು ಕಾರ್ಯಕ್ರಮ ಮಾಡ್ತಾ ಇದ್ದಾಗ ಎಲ್ಲ ಎನ್ಕ್ವೈರಿ ಅಷ್ಟೇ. ನಾವು ನಮಗೊಂದು ವೇದಿಕೆ ಕೊಡಿ, ಹಾಡ್ತೀವಿ. ಹೀಗೆ ನನ್ನ ಜೊತೆ ಹಾಡೋರೆಲ್ಲ ಆಡಿಯನ್ಸ್ ಆಗಿ ಬಂದವರು, ಕಾರ್ಯಕ್ರಮ ಜಾಯಿನ್ ಆದವರು, ಕಾರ್ಯಕ್ರಮ ನೋಡಕ್ಕೆ ಬಂದು ನಮ್ಮ ಹತ್ರ ಜಾಯಿನ್ ಆಗ ಬಂದವರು ಎಲ್ಲರೂ ಅದೇ ಥರದ ಎಲ್ಲ ಅದು. ಆ ನಂತರ ಮೊದಲು ಎಷ್ಟು ಜನ ಇಂದ ಸ್ಟಾರ್ಟ್ ಮಾಡೋದು ನೀವು ಅದನ್ನ? ಸರ್ ನಾನು ಮೊದಲು ಒಂದು ಈವೆಂಟ್ ಥರ ಮಾಡಿದೆ, ಒಂದು 15-20 ಜನ ಸೇರಿಕೊಂಡು ಮಾಡಿದ್ದದು ಕರೋಕೆ ಕಾರ್ಯಕ್ರಮ. ಬಟ್ ಅದು ಯಾಕೋ ಅದೊಂದು ಪ್ರೊಫೆಷನಲ್ ಆಗಿ ಅನ್ನಿಸ್ಲಿಲ್ಲ ನನಗೆ. ಕೊನೆಗೆ ಅದರಲ್ಲಿ ಕ್ವಾಲಿಟಿ ಇರೋರನ್ನ ಇಟ್ಕೊಂಡು, ಒಂದು ಒಳ್ಳೆ ಸಿಂಗರ್ಸ್ನ ಇಟ್ಕೊಂಡು ಅಂಥವ್ರು ಸೇರಿಸ್ಕೊಂಡು ಒಂದು ಟೀಮ್ ಅಂತ ಮಾಡಿ, ರಿದಮ್ ಟೀಮ್ ಅಂತ. ಈಗ ಪ್ರೊಫೆಷನಲ್ ಆಗಿ ಎವ್ರಿ ಮಂತು ನಾನು ಒಂದು ಕಾರ್ಯಕ್ರಮನ ನೀಡ್ತಾ ಇದ್ದೀನಿ. ಅಷ್ಟೇ ಜನ ಇದ್ದಾರೆ? ಬೇರೆ 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 ಇಲ್ಲ, ಅಷ್ಟೇ ಜನ, ಬದಲಾಗೋದೇನಿಲ್ಲ, ಅಷ್ಟೇ ಜನ, ಆಲ್ಮೋಸ್ಟ್ ಆಲ್ ಅಷ್ಟೇ ಜನ. ಈಗ ಇನ್ನಿಬ್ಬರು ಸೇರ್ಕೊಂಡಿದ್ದಾರೆ, ಶ್ರೀಮತಿ ಮೋನಾ ಸಿಂಗ್ ಅಂತ, ಅವರು ಈ ಅನೂಪ್ ಜಲೋಟ ಇಂಥವ್ರ ಜೊತೆ, ಅವರು ಡೆಲ್ಲಿಯವರವರು, ಅಂಥವ್ರ ಜೊತೆ ಎಲ್ಲ ಅವರು ವೇದಿಕೆ ಹಂಚ್ಕೊಂಡು ಹಾಡಿದವರು ಈಗ ನಮ್ಮ ಮುಂದೆ ಬರ್ತಾ ಇದ್ದಾರೆ. ಇನ್ನೊಬ್ಬರು ಶರದ್ ಅಂತ, ಅವರು ಮೊಹಮ್ಮದ್ ರಫಿ ವಾಯ್ಸ್ ಅವರು ಕೂಡ ಈಗ 1-2 ಕಾರ್ಯಕ್ರಮದಿಂದ ನಮ್ಮ ಜೊತೆ ಜಾಯಿನ್ ಆಗಿದ್ದಾರೆ ಅವರು. ಈ ಥರ ನಮ್ಮ ಪಯಣ. ಈ ಬೇರೆ ಬೇರೆ ಕಾರ್ಯಕ್ರಮಗಳು ಎಲ್ಲೆಲ್ಲಿ ಕಡೆ ಕೊಟ್ಬಿಟ್ಟು ದೇಶ ವಿದೇಶಗಳೆಲ್ಲ ಕೊಟ್ಟಿದ್ರೆ ಹೆಂಗಿದು? ನಾನು ಮೊದಲು ಇದ್ದಾಗ ಇಲ್ಲಿ ಸಿಂಗಾಪುರ್, ಮುಂಬೈ, ಡೆಲ್ಲಿ ಎಲ್ಲ ಕೊಟ್ಟಿದ್ವಿ ಪ್ರೋಗ್ರಾಮು. ಈಗ ಮುಂದೆ ನೆಕ್ಸ್ಟ್ ಜೂನ್ನಲ್ಲಿ ಒಂದು ಮಲೇಷ್ಯಾ ಕಾರ್ಯಕ್ರಮ ಇದೆ. ಅಲ್ಲಿನ ಕನ್ನಡ ಸಂಘದವರು, ನನ್ನ ಇನ್ನೊಬ್ಬರು ಮಿತ್ರ ಸತೀಶ್ ಅವರಿದ್ದಾರೆ ಅಲ್ಲಿ ಮಲೇಷ್ಯಾದಲ್ಲಿರೋ, ಅವರು ಆಹ್ವಾನ ಕೊಟ್ಟಿದ್ದಾರೆ ಜೂನ್ 16ಕ್ಕೆ. ಅಲ್ಲಿ ಒಂದು ಹೋಗೋ ಐಡಿಯಾ ಇದೆ. ಈ ಫಸ್ಟ್ ಟೈಮ್ ಮಲೇಷ್ಯಾ ಬೇರೆ ವಿದೇಶಕ್ಕೆ ಹೋಗ್ತಾ ಇರೋದು ಇದೇ ಫಸ್ಟ್ ಟೈಮ್? ಇಲ್ಲ, ಹೋಗಿದ್ದೀನಿ ವಿದೇಶಕ್ಕೆ ನಾನು. ಸಿಂಗಿಂಗೋಸ್ಕರ ಸಿಂಗಾಪುರ್ಗೆ ಹೋಗಿದ್ದೀನಿ. ಮಲೇಷ್ಯಾ ಇದೆ ಫಸ್ಟ್ ಟೈಮ್. ಇನ್ನು ಮುಂದೆ ಚಾನ್ಸಸ್ ಬರ್ತಾ ಇದೆ, ಬಟ್ ನೋಡಬೇಕು ಹೇಗೆ ಏನು ಅಂತಲ್ಲ. ನೀವು ಓದಿದ್ದು ಎಲ್ಲ ಯಾವ್ದು ಓದಿದ್ದು ನೀವು? ನಾನು ಓದಿದ್ದು ಇಲ್ಲಿ ವಿದ್ಯಾಮಂದಿರ್ ಸ್ಕೂಲ್. ಅಲ್ಲ, ಓದಿದ್ದು ಯಾವ ಕ್ವಾಲಿಫಿಕೇಶನ್? BA ಓದಿ ಈ ಕಡೆ ಬಂದ್ರೆ? ಹೌದು, BA ಓದಿ ವೃತ್ತಿ ಜೀವನಕ್ಕೆ ಆ್ಯಕ್ಚುಲಿ ನಾನು ಮೊದಲು ಇಲ್ಲಿ ಜೀವನಕ್ಕೆ ಏನು ಮಾಡ್ಕೊಂಡು ಜೀವನಕ್ಕೆ ನಾನು ಆ್ಯಕ್ಚುಲಿ ಗ್ಲಾಸ್ಕೋ ಸ್ಮಿತ್ ಕ್ಲೈನಲ್ಲಿ ಕೆಲಸ ಮಾಡ್ತಾ ಇದ್ದೆ. 1979ರಿಂದ SKF ಅಂತ ಬರ್ತಲ್ಲ ಈಗ, ಅದರಲ್ಲಿ ಕೆಲಸ ಮಾಡ್ತಾಯಿದ್ದೆ. 2003ರಲ್ಲಿ ನಾನು ಇದು ವಾಲಂಟಿಯರ್ ರಿಟೈರ್ಮೆಂಟು ತೊಗೊಂಡು ಆಮೇಲೆ ಕಂಪ್ಲೀಟ್ ಈ ಒಂದು ಸಿಂಗಿಂಗ್. ಈ ಹಾಡೋದಕ್ಕೋಸ್ಕರನೇ ವಾಲಂಟಿಯರ್ ರಿಟೈರ್ಮೆಂಟ್ ತೊಗೊಂಡ್ರಾ? ಇಲ್ಲ, ಅದು ಆಫೀಸು ಶಿಫ್ಟ್ ಆಗ್ತಾ ಇತ್ತು, ಬೇಡ ಅಂದ್ಬಿಟ್ಟು ನಾವು ಬಿಟ್ಬಿಟ್ಟೆ. ನಾನೇ VRS ತೊಗೊಂಡು ಸುಮ್ಮನೆ ಇನ್ನೇನು ಮಾಡೋದು, ಇದೊಂದು ಇರಲಿ ಹವ್ಯಾಸ ಅಂದ್ಬಿಟ್ಟು. ನಾವ್ಯಾರೂ ವೃತ್ತಿಪರ ಗಾಯಕರಲ್ಲ, ಎಲ್ಲ ನಮ್ಮ ಕೆಲಸಗಳು ಮುಗಿಸ್ಕೊಂಡು ಹಾಡುವಂಥದ್ದು. ಅದರಿಂದ ಏನೋ ಒಂದು ಮನಸ್ಸಿಗೆ ನೆಮ್ಮದಿ. ಇಲ್ಲಿ ನಮ್ಮ ಮಲ್ಲೇಶ್ವರಮಲ್ಲೂ ಅಷ್ಟೇ, ಸುಮಾರು ಉತ್ತರಹಳ್ಳಿ ಆಗಲಿ, ಕೆಂಗೇರಿ, ರಾಜಾಜಿನಗರ್, ಮತ್ತಿಕೆರೆ ಎಲ್ಲ ಕಡೆಯಿಂದ ನನ್ನ ಕಾರ್ಯಕ್ರಮ ನೋಡೋಕೆ ಬರ್ತಾರೆ ಜನ. ಅವರೆಲ್ಲ ಹೇಳೋದಷ್ಟೇ, ಸರ್ ತಿಂಗಳಿಗೊಂದು ಕಾರ್ಯಕ್ರಮ ಮಾಡಿ, ಏನೋ ನಮ್ಮ ಸಮಾಧಾನ ಇರುತ್ತೆ ಅಂತ. ತುಂಬ ಕಾಮೆಂಟ್ಸ್ ಬಂದು ನೆನ್ನೆದು ತುಂಬ ಜನ ಸಮಾಧಾನಕ್ಕೋಸ್ಕರ ಅಷ್ಟೇ ಕೇಳೋವಂಥದ್ದು. ಹೌದು, ಸಮಾಧಾನ, ಒಂದು ರಿಲ್ಯಾಕ್ಸೇಷನ್. ಆಲ್ಮೋಸ್ಟ್ ಆಲ್ ಹಿರಿಯ ನಾಗರಿಕರು ತುಂಬ ಜನ ಬರ್ತಾರೆ. ಆಲ್ಮೋಸ್ಟ್ ಮಲ್ಲೇಶ್ವರಂ ಕ್ಷೇತ್ರ ಜನರೆಲ್ಲ ಬರ್ತಾರೆ. ಈಗ ಹಾಲ್ಗಳು ತಗೊಳ್ತಿರಲ್ಲ ನೀವು? ಬೇರೆ ಬೇರೆ ಹಾಲ್ಗಳಲ್ಲಿ ಫ್ರೀಯಾಗಿ ಕೊಡ್ತಾರೆ? ಯಾವ ರೀತಿ ಸರ್? ಇಲ್ಲ ಸರ್, ಹಾಲ್ಗಳು ಆಡಿಟೋರಿಯಮ್ಸ್ ಯಾವುದು ಫ್ರೀ ಕೊಡಲ್ಲ. ಮ್ಯೂಸಿಕಲ್ಲಿ ಅದಕ್ಕೆ ಯಾವುದು ಫ್ರೀ ಕೊಡಲ್ಲ. ಕರೆಂಟ್ ನಮ್ಮವರೇ ನಾವೇ ಸ್ವಲ್ಪ ನಮ್ಮ ಶೇರ್ ಮಾಡ್ಕೊಂಡು ನಾವೊಂದು ಕಾರ್ಯಕ್ರಮ ಕೊಡ್ತೀವಿ. ಯಾವುದು ಫ್ರೀಯಾಗಿ ಕೊಡಲ್ಲ? ಎಲ್ಲೂ ಯಾವುದು ಫ್ರೀ ಕೊಡಲ್ಲ, ಯಾವುದು ಫ್ರೀ ಇಲ್ಲ.
ನಮ್ಮ ಟೀಮ್ ಏನಿದೆ ಹ್ಮ್. ನಾವೇ ಒಂದು ಕಾರ್ಯಕ್ರಮದ ಟೋಟಲ್ ಕಾರ್ಯಕ್ರಮದ ಒಂದು ಬಡ್ಜೆಟ್ ಹಾಕ್ಕೊಂಡು ನಮ್ಮ ಕೈಯಲ್ಲಿ ಎಷ್ಟೆಷ್ಟಾಗುತ್ತೋ ಅಷ್ಟು ಹಾಕ್ಕೊಂಡು ನಾವು ಮಾಡೋದು. ಓ, ಯಾವ ಸ್ಪಾನ್ಸರು ಸಿಕ್ಕಿಲ್ಲ ಇದುವರೆಗೂ? 87 ಆದರೂ ಕೂಡ ಯಾವ ಸ್ಪಾನ್ಸರ್ಸು ಸಿಗಲ್ಲ, ಯಾರು ಸ್ಪಾನ್ಸರ್ಸು ಕೊಡೋದಿಲ್ಲ. ಯಾಕಂದರೆ ಅವ್ರಿಗೆ ಈಗ ಇರೋ ರೀತಿಲಿ ಕಲೆ ಅಂದರೆ ಸ್ವಲ್ಪ ಎಲ್ಲ ಬೇಜಾರು ಮಾಡ್ಕೊತಾರೆ. ಏನಾದ್ರು ಈಗ ದುಡ್ಡು ಕೇಳಿದ್ರೆ ಸ್ಪಾನ್ಸರ್ ಕೇಳಿದ್ರೇ ಸ್ವಲ್ಪ ಕಷ್ಟ. ತುಂಬ ದೊಡ್ಡ ಕಾರ್ಯಕ್ರಮಗಳಿದ್ದರೆ ಆ ಥರದಕ್ಕೆ ಯಾವ್ದಾದ್ರು ಸ್ಪಾನ್ಸರ್ಸ್ ಕೊಡ್ತಾರೆ. ಇವಾಗ ನಾವು ಇಲ್ಲಿ ಬಂದಿದ್ದ ಕಾರಣನೂ ನಮ್ಮ ರಂಗನಾಥ್ ಅವರು ಅವರೇ ನನ್ನ ಕರೆದಿದ್ರು, ಆಮೇಲೆ ನಾನು ಹೌದು. ಈಗ ಸಿಂಗಾಪುರ್ ಮಲೇಷ್ಯಾಗೆಲ್ಲ ಹೋಗ್ತಿರಲ್ಲ, ಅಲ್ಲಿಗೂ ಸ್ಪಾನ್ಸರ್ ಸಿಗಲ್ವ? ಅಲ್ಲಿ ಸಿಗ್ಬೋದೇನೋ? ಇಲ್ಲ, ಅಲ್ಲಿ ನಮಗೆ ಚಾರ್ಜಸ್ ಕೊಡ್ತಾರೆ, ಸಂಭಾವನೆ ಅಂತೇನು ಕೊಡಲ್ಲ. ನಿಮ್ಗೆ ಕರೀತಾರೆ, ಊಟ ತಿಂಡಿ ಕೊಡ್ತಾರೆ, ಕರ್ಕೊಂಡು ಹೋಗ್ತಾರೆ, ಕರ್ಕೊಂಡ್ಬರ್ತಾರೆ ಅಷ್ಟೇ. ಮ್ಯೂಸಿಕಲ್ ಇನ್ಸ್ಟ್ರೂಮೆಂಟ್ ತೊಗೊಳ್ಬೇಕಲ್ಲ, ಅದೆಲ್ಲ ಮೈಕು? ಇಲ್ಲ, ಇವಾಗೆಲ್ಲ ಕರೋಕೆನೆ. ಇವಾಗ ನಿಮಗೆ ಮ್ಯೂಸಿಕ್ ಇನ್ಸ್ಟ್ರೂಮೆಂಟ್ಸೇ ಬೇಡ, ಸುಮ್ಮನೆ ಒಂದು ಫೋನಲ್ಲಿ ಹಾಕೊಂಡವ್ರೆ ಸಾಕು, ಲ್ಯಾಪ್ಟಾಪಲ್ಲಿ ಹಾಕೊಂಡ್ರೆ ಸಾಕು. ಮ್ಯೂಸಿಕ್ ಪ್ಲೇ ಮಾಡಿದ್ರೆ ಸೌಂಡ್ ಸಿಸ್ಟಮ್ಮು 2 ಮೈಕ್ ಇಟ್ಕೊಂಡು ಹಾಡ್ಬೋದು. ನಿಮಗೆ ಭಾಳ ತುಂಬ ಚೆನ್ನಾಗಿ ರಿಚ್ ಆಗಿರುತ್ತೆ. ಸುಮ್ಮನೆ ಅವರೆಲ್ಲ ಒಂದು 100 ಜನ ಇನ್ಸ್ಟ್ರೂಮೆಂಟ್ಸ್ ಇಟ್ಕೊಂಡು ಪ್ಲೇ ಮಾಡಿರ್ತಾರೆ, ಒರಿಜಿನಲ್ ಪ್ಲೇಯರ್ಸ್ ಎಲ್ಲ. ಈ ಕರೋಕೆದಲ್ಲಿ ನಿಮಗೆ ಆ ಒಂದು ಫೀಲ್ ಬರುತ್ತೆ. ಈಗ ನೀವು ಅದೇ ಲೈವ್ ಮಾಡಬೇಕು ಅಂದರೆ ಒಂದು ಬರೀ 2-2.5 ಲಕ್ಷ ಬರೀ ಲೈವ್ ಇನ್ಸ್ಟ್ರೂಮೆಂಟ್ಸ್ಗೆ ಕೊಡಬೇಕು. 4 ಕೀಬೋರ್ಡು, 4 ತಬಲಾ, ಡ್ರಮ್ಸು ಗಿಮ್ಸು ಅಂತ. ಈ ಕರೋಕೆ ಒಂದಿದ್ರೆ ಏನು ಪ್ರಾಬ್ಲಮ್ ಇಲ್ಲ, ಆರಾಮಾಗಿ ಹಾಡ್ಬೋದು ನೀವು. ತುಂಬ ಚೆನ್ನಾಗಿರುತ್ತೆ. ನಿಮಗೆ ಯಾವುದು ಇದು ಮಿಸ್ ಆಗಲ್ಲ, ಒಂದೇ ಒಂದು ಬೀಟು ಮಿಸ್ ಆಗಲ್ಲ. ಎಲ್ಲ ಬಿಟ್ಟು ಬರುತ್ತೆ. ಎಲ್ಲ ಬಿಟ್ಟು ಬರುತ್ತೆ. ಪ್ರತಿಯೊಂದು ವೈಲಿನ್ಸ್ ಅಂದರೆ ವೈಲಿನ್ ಬರುತ್ತೆ, ಗಿಟಾರ್ ಬರುತ್ತೆ. ಇನ್ನೊಂದು ಏನಂದರೆ ಕರೋಕೆದಲ್ಲಿ ಹಾಡೋದು ಕಷ್ಟ. ಯಾಕಂದರೆ ಕರೋಕೆಯಲ್ಲಿ ನೀವು ಎಲ್ಲ ಒಂದು ಬಿಟ್ಟು ಮಿಸ್ ಮಾಡಿಬಿಟ್ರೆ ಅದು ಹೋಗ್ತಾ ಇರುತ್ತೆ, ನೀವು ಅದಕ್ಕೆ ಅಡ್ಜಸ್ಟ್ ಆಗಬೇಕು, ಅದು ನಿಮ್ಗೆ ಅಡ್ಜಸ್ಟ್ ಆಗಲ್ಲ. ಅದೇ ಲೈವ್ ಆದರೆ ಸ್ವಲ್ಪ ಬ್ಯಾಲೆನ್ಸ್ ಮಾಡ್ತಾರೆ. ನೀವು ಸ್ವಲ್ಪ ಫಾಸ್ಟ್ ಹೋದ್ರು ಅವರು ಫಾಸ್ಟ್ ನುಡಿಸ್ತಾರೆ, ಸ್ಲೋ ಆದರೆ ಇದು ಮಾಡ್ತಾರೆ, ಸ್ಲೋ ಮಾಡ್ತಾರೆ. ಕರೋಕೆಯಲ್ಲಿ ಆ ಥರ ಆಗಲ್ಲ. ಆ್ಯಕ್ಚುಲಿ ಕರೋಕೆ ಸಿಂಗಿಂಗ್ ತುಂಬ ಕಷ್ಟ ಹಾಡೋದು. ಬೇರೆ ಇದಕ್ಕಿಂತ ತುಂಬ ಕಷ್ಟ ಹಾಡೋದು. ಯಾಕಂದರೆ ನಿಮಗೆ ನಿಲ್ಲಿಸಿ ಅಂದರೆ ನಿಲ್ಸೋಕ್ಕಾಗಲ್ಲ, ಅದು ಹೋಗ್ತಾ ಇರುತ್ತದು. ನೀವು ಅದಕ್ಕೆ ಅಡ್ಜಸ್ಟ್ ಮಾಡ್ಕೊಂಡು ಹಾಡಲೇಬೇಕು. ತುಂಬ ಕಾನ್ಸಂಟ್ರೇಷನ್ ಇರಬೇಕು ಕರೋಕೆ ಹಾಡೋದಕ್ಕೆ. ಈಗ ನೀವು ಕಲ್ತ್ರಿ, ಬೇರೆಯವ್ರು ಕಲ್ತ್ಕೊಳ್ಳೋದಾರೆ ಹೆಂಗೆ ಹೋಗಲಿ ಅದಕ್ಕೆ ಕರೋಕೆ ಸಿಂಗಿಂಗ್ನ? ಇಲ್ಲ, ಈಗ ಅದೇ ಹಲವಾರು ಇನ್ಸ್ಟಿಟ್ಯೂಟ್ಸ್ ಇದ್ದಾವೆ. ಬಟ್ ಕರೋಕೆ ಸಿಂಗಿಂಗ್ ಅಂತ ಯಾರು ಕೇಳಿದ್ರೆ ಹೇಳ್ಕೊಡ್ತೀವಿ ನಾವು ಅಷ್ಟೇ. ಅದು ಹೇಳ್ಕೊಡೋಕ್ಕೆ ಇವಾಗ ಸುಮಾರು ಸ್ಕೂಲುಗಳಿದ್ದಾವೆ. ನಾವು ಇವಾಗ ಅದೊಂದು ಪ್ಲ್ಯಾನ್ ಇದೆ, ಏನಾದ್ರು ಮಾಡಿ ಸ್ವಲ್ಪ ಒಂದಷ್ಟು ಜನ ಕರೋಕೆ ಸಿಂಗರ್ಸ್ ರೆಡಿ ಮಾಡಿ. ಇವಾಗ ನಮ್ಮ ಜೊತೆ ಇರೋರೇ ಅಲ್ಲಿ ಎಲ್ಲ ಇಂಪ್ರೂವ್ ಆಗಿರೋರೆ. ಮೊದಲು ಅಷ್ಟೇನು ಇರಲಿಲ್ಲ, ಈಗ ನಮ್ಮ ಜೊತೆ ಬಂದು ಸೇರಿಕೊಂಡು ಹಾಡಿ ಬಟ್ ಅದಕ್ಕೋಸ್ಕರ ನಮ್ಮದೇ ಸ್ಟುಡಿಯೋ ಇದೆ, ಸುಬ್ರಹ್ಮಣ್ಯ ನಗರದಲ್ಲಿದೆ. ನನ್ನ ಫ್ರೆಂಡಿದೆ ಸ್ಟುಡಿಯೋ ಇದೆ. ನಾವು ಅಲ್ಲಿ ಟ್ರೈನಿಂಗ್ ಕೊಡ್ತೀವಿ, ಒಂದಷ್ಟು ರೀಸನಬಲ್ ಆಗಿ ಚಾರ್ಜಸ್ ಮಾಡಿ ಮಾಡ್ತೀವಿ. ಎಷ್ಟು ದಿನ ಸರ್ ಕೋರ್ಸ್ ಅಕಸ್ಮಾತ್ ತಗೊಳ್ಳೋದಾದ್ರೆ? ಏನಿಲ್ಲ ಸರ್, ಒಂದು ಮಂತು 1.5 ಮಂತ್ ಹಾಡ್ತಾ ಇದ್ರೆ ಜೊತೆಗೆ ಬಂದ್ಬಿಡುತ್ತೆ. ಮೇನ್ ಅದೇ ಬರುತ್ತಾ? ಅದೇ ಬರುತ್ತೆ. ನೀವು ಕಾನ್ಸಂಟ್ರೇಷನ್ ಆಗಿ ಮೇನು ನೀವು ಕರೆಕ್ಟಾಗಿ ತಿಳ್ಕೋಬೇಕು ಹೇಗೆ ಆಡಬೇಕು ಅಂತ, ಅಷ್ಟೇ. ಬಂದರೆ ಆಟೋಮೆಟಿಕ್ಕಾಗಿ ಬರುತ್ತೆ, ಬಟ್ ಇಂಟ್ರೆಸ್ಟ್ ಇರಬೇಕು. ನಿಮಗೆ ತುಂಬ ರಿಚ್ ಆಗಿ ತುಂಬ ಚೆನ್ನಾಗಿ ಇರುವಂಥ ಸಾಂಗ್ಸ್ ಯಾವ್ದು ಸರ್? ನಾನು ಚಿತ್ರಗೀತೆ ನಾನು ಲೈಕ್ ಮಾಡೋದು ಅಣ್ಣವ್ರದ್ದು. ಯಾಕಂದರೆ ಅದರಲ್ಲಿ ಒಂದು ಮೆಸೇಜ್ ಇರುತ್ತೆ, ಒಂದು ಸಿನಿಮಾಗಳಲ್ಲಿ ಮೆಸೇಜ್ ಇರುತ್ತೆ, ಸಾಹಿತ್ಯಗಳು. ಅದೇ ಹಳೆ ಹಾಡುಗಳು. ಈಗಿನ ಹಾಡುಗಳು ಮೆಸೇಜ್ ಇದೆ ಅನ್ನೋ ನನಗೇನು ಅದು ನಾನು ಒಪ್ಕೊಳ್ಳೋದಿಲ್ಲ. ಹಳೆ ಹಾಡುಗಳು ಯಾವುದೇ ಆಗಲಿ, ಯಾವುದೇ ಭಾಷೆ ಆಗಲಿ, ಹಳೆ ಹಾಡುಗಳಲ್ಲಿ ಒಂದು ಮೆಸೇಜ್ ಇದೆ. ಆ ಒಂದು ಹಾಡು ಕೇಳ್ತಾಯಿದ್ರು ಆ ಟ್ಯೂನ್ಸು ನಿಮ್ಗೆ ಭಾಳ ರಿಲ್ಯಾಕ್ಸೇಷನ್ಸ್ ಇರುತ್ತೆ. ಎಲ್ಲ ಹಳೆ ಹಾಡುಗಳನ್ನ ನಾವು ಮೆಚ್ತೀವಿ ಎಲ್ಲ ಅಂತಲ್ಲ, ಅದು ಎಲ್ಲರೂ ಹಳೆ ಹಾಡೇ ಕೇಳಿದ್ರೆ ಹೊಸ ಹಾಡೇ ಕೇಳೋರು ಯಾರು? ಹೊಸ ಹಾಡು ಯಾರು ಕೇಳ್ತಾರೆ? ಯಾರು ನನಗೆ ತಿಳಿದಂಗೆ ಯಾರು ಅಷ್ಟು ಏನೋ ಸುಮ್ಮನೆ ಫಾಸ್ಟ್ ಮ್ಯೂಸಿಕ್ ಅದು ಡಿಸ್ಕೋ ಕೇಳ್ಬೋದು. ನನಗೆ ತಿಳಿದಂಗೆ ನನ್ನ ಅನುಭವದಲ್ಲಿ ಬೆಂಗಳೂರಲ್ಲಿ ಸುಮಾರು ಕಾರ್ಯಕ್ರಮ ನಡೆಯುತ್ತೆ, ಎಲ್ಲ ರೆಟ್ರೋ ಕಾರ್ಯಕ್ರಮಗಳೇ ನಡೆಯೋದು. ಹಳೆಯ ಹಾಡುಗಳ ಕಾರ್ಯಕ್ರಮಕ್ಕೆ ಜನ ಬರ್ತಾ ಇರೋದು ಇವಾಗ. ಈ ಚೋಡಯದಲ್ಲಾಗ್ಬೋದು, ಇನ್ನೊಂದು ಬೇರೆ ಕಡೆ ಇರ್ಬೋದು, ಎಲ್ಲ ಹಳೆ ಹಾಡುಗಳಿಗೇ ಜನ ಮೆಚ್ಚುತ್ತಾ ಇರೋದು ಇವಾಗ. ಹೊಸ ಹಾಡು ಯಾರು ಕೇಳಲ್ಲ. ಹೊಸ ಹಾಡು
ಇವಾಗ ನಾನು ನಿಮಗೆ ಒಂದು ಕ್ವಶನ್ ಕೇಳ್ತೀನಿ, ಸ್ವಲ್ಪ ಇದರಲ್ಲಿ ಈ ಹೊಸ ಹಾಡೋದು ಯಾವ್ದಾದ್ರು ಒಂದು 2 ಲೈನ್ ಹೇಳಿ ನೋಡೋಣ. ಬರಲ್ಲ. ಅದೇ ಕಸ್ತೂರಿ ನಿವಾಸ ಅದು ಹೇಳಿ. ಅದು ಹೇಳ್ಬೋದು. ಮತ್ತು ಹಂಗೆ ಅಷ್ಟೇ. ಅದು ಆ ಥರ ಚಾಪ್ ಮೂಡಿಸ್ಬಿಟ್ಟಿದ್ದಾರೆ ಹಳೆ ಗೀತೆಗಳು, ಹಳೆ ಹಾಡುಗಳು. ನನಗೆ ಇವಾಗ ನಾನು ಯಾವುದೋ ಇವಾಗ ಮೊನ್ನೆ ಯಾವುದೋ ಒಂದು ಪಿಕ್ಚರ್ ನೋಡಿದೆ, ಅದು ದರ್ಶನ್ದು. ನನಗೆ ಆ ಹಾಡುಗಳಿಗೆ ಜ್ಞಾಪಕ ಬರಲ್ಲ ಆ ಥರ. ಈಗ ಹೊಸ ಹಾಡುಗಳು ಕೇಳಿ ಹಾಡಿ ಅಂತ ಯಾರು ಕೇಳುತ್ತಲ್ಲ ಪ್ರೇಕ್ಷಕ? ಇಲ್ಲ, ನಮ್ಮದ್ರಲ್ಲಿ ಹೊಸ ಹಾಡುಗಳು ಯಾರು ಕೇಳೋ ಇದೆಯಲ್ಲ. ಒಂದು ನಾನು ಎಲ್ಲೇ ಕಾರ್ಯಕ್ರಮಕ್ಕೆ ಹೋದ್ರೆ ನಾನು ಮೊದಲೇ ಹೇಳ್ಬಿಡ್ತೀನಿ ನಮ್ಗೆ ಹೊಸ ಹಾಡು ಬರಲ್ಲ ಅಂತ. ಹಳೆ ಹಾಡುಗಳು ಕೇಳಿಬೇಕಲ್ಲ. ಇವಾಗ ರಾಣಿ ಹೊನ್ನಮ್ಮ, ನೆನೆ ರಾಣಿ ಹೊನ್ನಮ್ಮ ಅದು ಹಾಡಿದ್ರು, ಎಷ್ಟೋ ಜನಕ್ಕೆ ಗೊತ್ತೇ ಇಲ್ಲ ರಾಣಿ ಹೊನ್ನಮ್ಮ ಪಿಚ್. ಅದು ಹಾಡುಗಳು ಹಾಡ್ತೀವಿ. ಮಹಿಷಾಸುರ ಮರ್ದಿನಿ, ಡಾಕ್ಟರ್ ರಾಜ್ಕುಮಾರ್ ಹಾಡಿದ ಫಸ್ಟ್ ಹಾಡೋದು ಅದು. ಆ ಥರ ಹಾಡುಗಳು ಹಾಡಿದಾಗ ನಮಗೂ ಒಂದು ಖುಷಿ ಇರುತ್ತೆ. ಹೊಸ ಹಾಡುಗಳಂದರೆ ತುಂಬ ಸೌಂಡು, ಹೊಸದಾಗಿ ಏನಾಗ. ಮಹಿಷಾಸುರ ಮರ್ದಿನಿ ರಾಜ್ಕುಮಾರ್ ಹೇಳಿಸಿ ಫಸ್ಟ್ ಹಾಡೋದು ಅಂತ ಹೇಳಿದ್ರೆ ಅದು ತುಂಬಿತು ಮನವ ತಂದಿತು ಇದು. ಅದು ನಾನು ಮೊನ್ನೆ ತಾನೇ ಟ್ರ್ಯಾಕ್ ತೊಗೊಂಡಿದ್ವಿ. ನೆಕ್ಸ್ಟು ನಮ್ಮದು ಮೇ 28 ಕಾರ್ಯಕ್ರಮ ಇದೆ, ಸೇವಾ ಅಲ್ಲಿ ಹಾಡೋಣ ಅಂತಿದ್ದೀನಿ. ನಿನ್ನೆ ಇದಾಡಿದ್ವಿ ರಾಣಿ ಹೊನ್ನಮ್ಮದು. ಹಾರುತ್ತ ದೂರ ದೂರ ಮೇಲೇರುವ ಭಾರ ಅದು ಹಾಡಿದ್ವಿ ನಾನು. ಆ ಹಾಡು ಹಾಡಿದ್ವಿ ನಿನ್ನೆ. ಹಾಡಿದ್ದು ನಾವೆಲ್ಲ ಫುಲ್ಲು ಅಣ್ಣವ್ರದ್ದೇ, ಮಾಣಿಕ್ಯ ವೀಣಾ ಈ ಥರ ಸಾಂಗ್. ಸರಿ, ಈ ರೀತಿ ಮಾಡ್ಕೊಂಡು ಹೊರಟಾಗ ನೀವು ಈಗ ಮುಂದೆ ಏನು ಮಾಡಬೇಕು ಅಂತೀರಿ ಸರ್? ಮುಂದೆ ಏನಿಲ್ಲ ಸರ್, ರೆಟ್ರೋ ನಮ್ಮ ಹಳೆ ಹಾಡುಗಳು ಅದೊಂದು ನಾವು ಅದೊಂದು ಪ್ರಮೋಷನ್ ಅಂತಲೇ ತಿಳ್ಕೊಳ್ಳಿ. ಹಾಗೂ ಏನು ಹೇಳ್ತೀವಿ, ತುಂಬ ಜನಕ್ಕೆ ನಮ್ಮ ಕನ್ನಡದ ಭಾಷೆದ ಹಾಡುಗಳು ಗೊತ್ತಾಗಬೇಕು. ಎಷ್ಟೋ ಹಾಡುಗಳು ಇದ್ದಾವೆ, ಅದೆಲ್ಲ ತಿಳ್ಕೋಬೇಕು. ಹಳೆ ಹಾಡು ಯಾವುದಿದ್ರು ಹಾಡ್ತೀರ ನೀವು? ಯಾವ ಹೊಸದಾಗಲ್ಲ ಅಷ್ಟೇ. ಹೊಸದು ನಾವು ಹಾಡಲ್ಲ ಅಷ್ಟೇ. ಹೊಸದು ನಾವು ಹಾಡಲ್ಲ. ನಮ್ಮ ಮೆಂಟಾಲಿಟಿ ಇರೋದೇ ಹಳೆ ಹಾಡುಗಳು ಪ್ರಮೋಷನ್. 90 ಮೇಲೆ ಆಡಲ್ಲ. ಹಾಂ, 90ರಿಂದ ಏನಿದೆ ಎಲ್ಲ ಇದು 90ರ ಹಿಂದೆನೇ 58, 52, 50. ಇವಾಗ ರಾಣಿ ಹೊನ್ನಮ್ಮ 1960. ಅದಕ್ಕೆ ಮುಂಚೆ ಹಾಡುಗಳು. ಇವಾಗ ಅಪಾರ ಕೀರ್ತಿ ಇವೆಲ್ಲ ಎಷ್ಟೋ ಜನಕ್ಕೆ ಪಿಕ್ಚರ್ಗಳು ಸುಮಾರು. ಇವಾಗ ನೋಡಿ, ಒಬ್ಬರು ಒಳ್ಳೊಳ್ಳೆ ಮ್ಯೂಸಿಕ್ ಡೈರೆಕ್ಟರ್ಸ್ ಇದ್ದಾರೆ ಈಗ. ಎಲ್ಲರಿಗೂ ಗೊತ್ತಿರೋ ಜಿ ಕೆ ವೆಂಕಟೇಶ್, ವಿಜಯ ಭಾಸ್ಕರ್, ರಾಜನ್ ನಾಗೇಂದ್ರ. ಅದಕ್ಕೂ ಮುಂಚೆ ನಮ್ಮ ಈ ಒಲಮೆಯ ಹೂವೆ ಅಂತ ಅದೆಲ್ಲ ಬೇರೆಯವರು, ರತ್ನ, ಆರ್ ರತ್ನ, ಆ ಥರದವ್ರು ಸುಮಾರು ಜನ ಇದೆ. ಆರ್ ರತ್ನಮ್ಮು, ಇನ್ನೊಬ್ರು ಯಾರೋ ಬೆಂಗಾಲಿ ಮ್ಯೂಸಿಕ್ ಡೈರೆಕ್ಟ್ರು, ಈ ಪುನರ್ಜನ್ಮ ಕೊಟ್ಟಿದ್ದವರು. ಒಲಮೆಯ ಹೂವೆ ನೀ ಹೋದೆ ಎಲ್ಲಿಗೆ, ಈ ಸಾಂಗ್ಗೆ ಬೆಂಗಾಲಿ ಮ್ಯೂಸಿಕ್ ಡೈರೆಕ್ಟ್ರು ಮಾಡಿರೋದು. ಅದು ಎಷ್ಟೋ ಜನಕ್ಕೆ ಗೊತ್ತಿರೋದಲ್ಲ. ಆ ಥರದ್ದು ಉಪೇಂದ್ರ ಕುಮಾರ್ ಅವರು ಬೆಂಗಾಲಿ. ಹೌದು, ಉಪೇಂದ್ರ ಕುಮಾರನು ತುಂಬ ಒಳ್ಳೊಳ್ಳೆ. ಈ ನಾದಮಯ್ಯ ಅವರೇ ಮ್ಯೂಸಿಕ್ ಡೈರೆಕ್ಟ್ರು. ಆಮೇಲೆ ಧ್ರುವತಾರೆ ಎಲ್ಲ ಅವರೇ ಒಳ್ಳೊಳ್ಳೆ ಸಾಂಗ್ಸ್ ಕೊಟ್ಟಿದ್ದಾರೆ ಅವರು. ಮೋಸ್ಟ್ಲಿ ಅನುರಾಗ ಅರಳಿತನೂ ಅವರೇ ಇರ್ಬೋದು. ಆ ಥರ ಸರ್, ಎಲ್ಲ ಹಾಡಿಗಿಂತನೂ, ಎಲ್ಲ ಮ್ಯೂಸಿಕ್ ಡೈರೆಕ್ಟರ್ಗಿಂತನೂ ಈ ರಾಜನ್ ನಾಗೇಂದ್ರ ಮ್ಯೂಸಿಕ್ಕು ತುಂಬ ಚೆನ್ನಾಗಿದೆ. ಅದು ಹೆಂಗೆ ಸರ್? ಅದು ಯಾವ ರೀತಿ ಮಾಡ್ತಾರೆ ಸರ್? ಬರೀ ತಟ್ಟೆ ಬೀಳಿಸ್ದಂಗೆ, ಇನ್ನೊಂದು ಬೀಳಿಸ್ದಂಗೆ, ಇನ್ನೊಂದು ತುಂಬ ಚೆನ್ನಾಗಿ ಮೆಲೋಡಿಯಾಗಿರ್ತಾವೆ ಅವು ಸರ್. ರಾಜನ್ ಹೊಡಿತಾರೆ ಸರ್ ಅವರು, ಅದ್ರ ತುಂಬ ಚೆನ್ನಾಗಿ ಪಾಪ್ಯುಲರ್ ಆಗಿರ್ತಾರೆ. ಅದೇ ರಾಜನ್ ನಾಗೇಂದ್ರ ಅವ್ರದ್ದು ಒಂದೇ ಥರ ಇರುತ್ತೆ ಕೇಳೋಕ್ಕೆ. ಹಾಡೋದಕ್ಕೆ ಭಾಳ ಕಷ್ಟ. ನಮ್ಮ ಅನುಭವ ಇವಾಗ ಆಕಾಶವೇ ಬೀಳಲಿ ಮೇಲೆ ನಾನೆಂದು ನಿನ್ನವನು, ಈ ಹಾಡು ಕೇಳೋದಕ್ಕೆ ಭಾಳ ಈಸಿ, ಹಾಡೋವಾಗ ಭಾಳ ಕಷ್ಟ ಇದೆ. ಪಿ ಬಿ ಶ್ರೀನಿವಾಸ್, ಎಸ್ಪೆಷಲಿ ಪಿ ಬಿ ಶ್ರೀನಿವಾಸ್ ಹಾಡುಗಳು ಕೇಳೋದಕ್ಕೆ ಭಾಳ ಮಧುರ, ಹಾಡೋದಕ್ಕೆ ಭಾಳ ಕಷ್ಟ. ಅದು ತುಂಬ ಕಷ್ಟ ಇದೆ. ಮತ್ತು ರಾಜನ್ ನಾಗೇಂದ್ರ ಮತ್ತೆ ಅಷ್ಟೊಂದು ತುಂಬ ಚೆನ್ನಾಗಿ ಪಾಪ್ಯುಲರ್ ಆಗಿವೆ, ತುಂಬ ಚೆನ್ನಾಗಿ ಆಡ್ತಾ, ಒಳ್ಳೊಳ್ಳೆ ಹಾಡುಗಳಿದ್ದಾವೆ. ಒಳ್ಳೊಳ್ಳೆ ಹಾಡುಗಳು ಅವ್ರದ್ದೇ ಜಾಸ್ತಿ ಇರುವಂತ ಕಾಣಿಸ್ತದೆ. ರಾಜನ್ ನಾಗೇಂದ್ರನೇ ಆಲ್ಮೋಸ್ಟ್ ಆಲ್ ವಿಷ್ಣುವರ್ಧನ್ಗಾಗಲಿ, ದ್ವಾರಕೀಶ್ಗಾಗಲಿ. ರಾಜ್ಕುಮಾರ್ ಅವ್ರಿಗೆ ಸ್ವಲ್ಪ ಕಮ್ಮಿ ಮಾಡಿದ್ದಾರೆ, ಆದರೂ ಒಳ್ಳೊಳ್ಳೆ ಹಾಡುಗಳು ಮಾಡಿದ್ದಾರೆ. ಒಳ್ಳೊಳ್ಳೆ ಹಾಡುಗಳು ಎಲ್ಲ 5 ಹಾಡಿದ್ರೆ 5 ಹಾಡು ಪಾಪ್ಯುಲರ್. ಮರೆಯಲಾರೆ, ಭಾಗ್ಯವಂತರು, ಎಲ್ಲ ಒಳ್ಳೊಳ್ಳೆ ಬೆಂಕಿ ಬೇರೆ ಬೇರೆ ಅದೆಲ್ಲ ಬ್ಯೂಟಿಫುಲ್ ಸಾಂಗ್ಸ್. ಲಕ್ಷ್ಮಿ ಸಾಂಗ್ಸ್ ಎಲ್ಲ ಮೆಜಾರಿಟಿ ಶ್ರೀನಾಥ್, ವಿಷ್ಣುವರ್ಧನ್, ಆಲ್ಮೋಸ್ಟ್ ಲಕ್ಷ್ಮಿಗೆಲ್ಲ ರಾಜನ್ ಬ್ಯೂಟಿಫುಲ್ ಸಾಂಗ್ಸ್ ಅವೆಲ್ಲ. ಈವನ್ ವಿಜಯ ಭಾಸ್ಕರ್ ಕೊಟ್ಟಿದ್ದಾರೆ. ಅದೇ ರಾಜನ್ ನಾಗೇಂದ್ರ ಅಷ್ಟು ಮೆಲೋಡಿ ಸಿಗಲ್ಲ. ಅಲ್ಲ, ಮೆಲೋಡಿ ಎಲ್ಲದರಲ್ಲೂ ಇರುತ್ತೆ, ಬಟ್ ಪಾಪ್ಯುಲರ್ ಸಾಂಗ್ಸು ಇವ್ರು ಚೆನ್ನಾಗಿ ಕೊಟ್ಟರು ರಾಜನ್ ನಾಗೇಂದ್ರ. ಅದಾದ್ಮೇಲೆ ಯಾರು ಬರಲಿಲ್ಲ ಅವ್ರ ಕಡೆಯಿಂದ? ಯಾರು ಇಲ್ಲ, ಯಾರು ಇನ್ಸ್ಟ್ರೂಮೆಂಟ್ಸ್ ಯಾವ ಥರ ಇನ್ಸ್ಟ್ರೂಮೆಂಟ್ಸ್ ಅವೆಲ್ಲ?
ಸರ್ ಅವಾಗೆಲ್ಲ ಬರೀ ವೈಲಿನ್ಸು ಜಾಸ್ತಿ, ಅವಾಗೆಲ್ಲ ಕೀಬೋರ್ಡ್ಸು ಸ್ಟ್ರಿಂಗ್ಸು ಅಂತೆಲ್ಲ ಬರ್ತಾಯಿತ್ತು. ಆ ಥರ ಇನ್ಸ್ಟ್ರೂಮೆಂಟ್ ಬೇರೆ ಅಂತ ಕಾಣಿಸ್ತದೆ, ಬೇರೆ ಯಾರು ಆ ಥರ ಯೂಸ್ ಮಾಡಲಿಲ್ಲ. ಇಲ್ಲ ಅವಾಗೆಲ್ಲ. ಈಗ ನೀವು ಆರ್ ಡಿ ಬರ್ಮನ್ ನೋಡಿದ್ರೆ, ಆರ್ ಡಿ ಬರ್ಮನ್ ಇಳೆಯರಾಜ ಅವರಲ್ಲಿ ನೋಡಿದ್ರೆ, ಈಗ ಒಂದು ನಡೆಯೋ ಸೌಂಡ್ ಇದ್ದರೆ ಅವ್ರು ಚಪ್ಪಲಿಲ್ಲೇ ಇದು ಮಾಡ್ತಾಯಿದ್ರು. ಇವಾಗ ಇಳೆಯರಾಜದ ಯಾವುದೋ ಒಂದು ತಮಿಳ್ ಸಾಂಗ್ ಕೇಳ್ತಾ ಇದ್ದಾನೆ, ಬರುವಮೆ ಅಂತ ಯಾವುದೋ ಒಂದು ಸಾಂಗ್ ಬರುತ್ತೆ, ಅದರಲ್ಲಿ ಅವ್ರು ನಡೆಯೋದು ಓಡೋದು ಸೌಂಡು, ಅದನ್ನು ಚಪ್ಪಲಿಲ್ಲೇ ಇದು ಮಾಡ್ತಾಯಿದ್ರು ಅವರು ಆ ತಾಳಕ್ಕೆ ಸರಿಯಾಗಿ. ಅವಾಗೆಲ್ಲ ಈಗ ಆರ್ ಡಿ ಬರ್ಮನ್ ಅಷ್ಟೇ, ಯಾವುದ್ಯಾವುದೋ ಇನ್ಸ್ಟ್ರೂಮೆಂಟ್ಸ್ ಅವರು ಎಲ್ಲ ಒರಿಜಿನಲ್ ಇನ್ಸ್ಟ್ರೂಮೆಂಟ್ಸು. ಈ ಬಾಚಣಿಗೆಯಲ್ಲೂ ಮ್ಯೂಸಿಕ್ ಕೊಟ್ಟಿದ್ದಾರೆ ಅವರು. ಆ ಥರ ಎಲ್ಲ ತುಂಬ ಒರಿಜಿನಲ್ಲಾಗಿ ಅವರು ಲಹರಿ ಬಿಟ್ಟರೆ ಕನ್ನಡದಲ್ಲಿ ರಾಜನಗರ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಈಗ ಏನಾಗ್ಬಿಟ್ಟಿದೆ ಅಂದರೆ ಸೀಕ್ವೆನ್ಸರು, ಸ್ಯಾಂಪ್ಲರ್ಸು ಏನೇನೋ ಬಂದ್ಬಿಟ್ಟು ಈಗ ಈ ಕಂಪ್ಯೂಟರ್ಸ್ ಎಲ್ಲ ಬಂದ್ಬಿಟ್ಟು, ಕಂಪ್ಯೂಟರ್ಗಳು ಬಂದ್ಬಿಟ್ಟು ನೀವು ಒಂದು ಲ್ಯಾಪ್ಟಾಪಲ್ಲೇ ನೀವು ಮ್ಯೂಸಿಕ್ ಹುಡ್ಕೊಳ್ಬೋದು. ಮ್ಯೂಸಿಕಲ್ಲಿ ಬಂದ್ಬಿಡೋದು. ಮೊದಲಾದರೆ ಕಷ್ಟಪಟ್ಟು ಮಾಡ್ತಾಯಿದ್ರು, ಈಗ ಈಸಿ ಆಗೋಯ್ತು, ಟೆಕ್ನಿಕಲಾಗಿ ಇಂಪ್ರೂವ್ ಆಗೈತೆ ಅಷ್ಟೇ. ಹಿಂದಿನೂ ಆಡ್ತೀರಾ? ಹಿಂದಿನೂ ಆಡ್ತೀವಿ, ಹಿಂದಿನೂ ಆಡ್ತೀವಿ. ಬಪ್ಪಿ ಲಹರಿ ಯಾವುದೋ ಒಂದು ಹೇಳಿ ನೋಡೋಣ. ಬಪ್ಪಿ ಲಹರಿದೆ, ದಿಲ್ ಮೇ ಹೋ ತುಮ್ ಆಂಖೋ ಮೇ ತುಮ್ ಬೋಲೋ ತುಮ್ಹೇ ಕೈಸೆ ಜಾನಮ್ ಪೂಜಾ, ಈ ಥರ ಬರುತ್ತೆ ಸಾಂಗು. ಅದು ಚೆನ್ನಾಗಿದೆ. ಆಮೇಲೆ ಇನ್ನೊಂದು ಯಾವುದು, ತುಮ್ಹಾರಾ ಪ್ಯಾರ್ ಚಾಹಿಯೇ ಮುझे ಜೀನೆ ಕೆ ಲಿಯೇ, ಇದು ಬಪ್ಪಿ ಲಹರಿದು. ನಾವು ಆಮೇಲೆ ಇಂತಹಾನ್ ಹೋಗೈ, ಇಂತಹಾ ಹೋಗೈ, ಇದೆಲ್ಲ ನಾವು ಎವ್ರಿ ಮಂತ್ ಹಾಡ್ತೀವಿ. ಬಟ್ ಆಗಸ್ಟ್ನಲ್ಲಿ ಸ್ಪೆಷಲಾಗಿ ಕಿಶೋರ್ ಕುಮಾರ್ದೊಂದು ಮಾಡ್ತೀವಿ. ಆವಾಗ ಇದೆಲ್ಲ ಸಾಂಗ್ಸು ನಾವು ಆ್ಯಡ್ ಮಾಡ್ತೀವಿ. ಕಿಶೋರ್ ಕುಮಾರ್, ಆರ್ ಡಿ ಬರ್ಮನ್, ಇದೆಲ್ಲ ನಾವು. ತಮಿಳು ತೆಲುಗು ಸರ್? ತಮಿಳು ತೆಲುಗು ಆಡಲ್ಲ ಸರ್. ಯಾಕೆಂದರೆ ನಾವೊಂದು ಎತ್ತಿಗೆ ಇಟ್ಕೊಂಡ್ಬಿಟ್ಟಿದ್ದೀವಿ. ನಾವು ಕನ್ನಡ ರಾಷ್ಟ್ರ ಭಾಷೆ, ನಮ್ಮ ರಾಜ್ಯ ಅಷ್ಟೇ ನೋಡ್ತೀವಿ, ಮಾಡ್ತೀವಿ. ನೀವು ಒಂಥರ ಪಾಲಿಸಿ ಇಟ್ಕೊಂಡು ಅಷ್ಟೇ ರಾಜ್ಕುಮಾರ್ ಪಾಲಿಸಿ ಕೇಳ್ತಾರೆ. ಹೌದೌದು, ಕೇಳ್ತಾರೆ. ತಮಿಳು ಹಾಡಿ ಬೇರೆಯವ್ರು ಹಾಡ್ತಾರೆ, ನಾವು ಹಾಡಲ್ಲಪ್ಪ ಅಂತೀವಿ. ನಮಗೆ ನಮ್ಮದೇ ಬೇಕಾದಷ್ಟಿದೆ ಹಾಡೋದು, ಅದೇ ಎಷ್ಟು ಹಾಡಿಲ್ಲ ನಾವಿನ್ನ. ಅದನ್ನು ನಾವು ಹಾಡ್ಕೊಳ್ತೀವಪ್ಪ, ನಮ್ಮ ಹುಡುಕಿ ಯಾವುದು ಹಾಡು ಅದು ಹಾಡ್ತೀವಿ ನಾವು. ಬಟ್ ನನ್ನ ಟೀಮು ಉದ್ದೇಶ ರೆಟ್ರೋ ಸಾಂಗ್ಸ್ನ ಪ್ರಮೋಷನ್, ಪಾಪ್ಯುಲರ್ ಮಾಡೋದು, ಜನಗಳಿಗೆ ಒಂದು ಅವೇರ್ನೆಸ್ ಕೊಡೋದು, ಈ ಥರ ಸಾಂಗ್ಗಳಿದೆ ಅಂತ. ಮತ್ತು ನಮ್ಮ ಭಾಷೆ, ಕನ್ನಡ ಭಾಷೆಗೆ ಆದ್ಯತೆ. ಈ ಭಾವಗೀತೆಗಳು, ಭಕ್ತಿಗೀತೆಗಳು ಮಧ್ಯದಲ್ಲಿ ಹಾಡ್ತೀವಿ, ಅದನ್ನು ಹಾಡ್ತೀವಿ. ಮಧ್ಯ ಹಾಡ್ತೀವಿ ನಾವು. ಈಗ ಲಾಸ್ಟ್ ಟೈಮ್ ಇದಾಡಿದ್ದೆ, ಕರುಣಾಳು ಬೆಳಕೆ, ಅದು ಹಾಡಿದ್ವಿ. ಆಮೇಲೆ ಓ ನನ್ನ ಚೇತನ ಹಾಡಿದ್ವಿ. ಆಮೇಲೆ ನನ್ನ BJP ಪಕ್ಷದ ಜಗನ್ನಾಥ್ ಬಂದು ಫೋನ್ ಕೊಟ್ಟಾಗ ಇದಾಡಿದ್ವಿ, ಸಚ್ಚಿದಾನಂದ, ಓಂ ಸಚ್ಚಿದಾನಂದ ಚಿದ್ವಮುಖವಾದ ಹಾಡಿದ್ವಿ. ಮಧ್ಯೆ ಅವಕಾಶ ಇದ್ದಾಗ ಭಾವಗೀತೆಗಳು ಹಾಡ್ತೀವಿ. ಅದು ಅವಕಾಶ ಇತ್ತು, ಅದು ಹಾಡ್ತೀವಿ. ಈ ಕನ್ನಡದಲ್ಲಿ ಭಾವಗೀತೆಗಳು, ಹಿಂದಿ ರಾಷ್ಟ್ರ ಭಾಷೆ, ಆಮೇಲೆ ಅಷ್ಟೇ ರಾಜ್ಯ ಕನ್ನಡ ಅಷ್ಟೇ. ಬೇರೆ ಯಾವುದು ಹಾಡಲ್ಲ ನಾವು. ಅಷ್ಟರಲ್ಲೇ ನಮಗೆ ಜನ ಖುಷಿ ಪಡ್ತಾರೆ. ತುಂಬ ಕಾಮೆಂಟ್ಸ್ ಬರುತ್ತೆ ನಮಗೆ. ನಮ್ಮದು ಟೀಮೇ ಒಂದು ಫ್ಯಾನ್ಸ್ ಮಾಡಿದ್ವಿ, ಒಂದು 200-250 ಜನ ಗ್ರೂಪ್ ಇದೆ. ಅದ್ರಲ್ಲಿ ನಾವು ಹಾಕಿದಾಗ ಅವ್ರು ಕಾಮೆಂಟ್ಸ್ ಹಾಕ್ತಾರೆ, ರಿಕ್ವೆಸ್ಟ್ ಆಗ್ತಾರೆ, ನೆಕ್ಸ್ಟ್ ಇದು ಹಾಡಿ ಅಂತ ಹೇಳ್ತಾರೆ. ನೀವು ಮಾಮೂಲಿ ಫೇಸ್ಬುಕ್ಕಲ್ಲೆಲ್ಲ ಇದ್ದೀರಾ? ಆ ಥರ ಇದ್ದೀರಾ? ಫೇಸ್ಬುಕ್ಕಲ್ಲಿದೆ, ನಮ್ಮದು ರಿದಮ್ಸ್ ಇನ್ಸ್ಟಾ ಇದೆ, ನಮ್ಮದು ಯೂಟ್ಯೂಬ್ಸ್ ಇದೆ, ಎಲ್ಲ ಇದೆ. ಅಲ್ಲ ಅದ್ರಲ್ಲಿ ಪ್ರೋಗ್ರಾಮ್ ಕೊಡ್ತೀರಾ ನೀವು? ಇಲ್ಲ, ನಾವು ಹಾಡಿದ್ದನ್ನು ಅದಕ್ಕೆ ಅಪ್ಲೋಡ್ ಮಾಡ್ತೀವಿ. ಲೈವ್ ಕನ್ವರ್ಸೇಷನ್ ಆ ಥರ ಸಿಗಲ್ಲ? ಇಲ್ಲ, ಅದು ಆ ಥರ ಮಾಡಿಲ್ಲ. ಅದಕ್ಕೆ ನಮಗೂ ಸರಿಯಾದ ಒಂದು ಇದು ಸಿಗ್ತಾ ಇಲ್ಲ, ಹೇಳ್ತಾರೆ ವೇದಿಕೆ ಸಿಗ್ತಾ ಇಲ್ಲ. ಮತ್ತು ಅದೊಂದು ನನಗೆ ಅದ್ರ ಬಗ್ಗೆನೂ ಸರಿಯಾಗಿ ಗೊತ್ತಾಗ್ತಾ ಇಲ್ಲ. ಇವಾಗ ನೀವು ಕರ್ಕೊಂಬಂದು ಮಾಡಿದ್ರಿ, ಇನ್ನು ಮುಂದೆ ಏನು ಮಾಡ್ಬೋದು ಅಂತ ನೋಡ್ಬೇಕು, ನಾವು ಏನು ಮಾಡಬೇಕು ಅಂತ. ಯಾವ ಗ್ರಿಪ್ ಸಿಗ್ತಾ ಇಲ್ಲ ಕರೆಕ್ಟಾಗಿ ನಿಮಗೆ? ಹೌದು, ಏನು ಮಾಡಬೇಕು ಅಂತ ಗೊತ್ತಾಗ್ತಾ ಇಲ್ಲ. ಬರೀ ಏನೇನು ಹಾಡಾಗೋದೇ ಜನ ಬರ್ತಾರೆ. ಯಾಕಂದರೆ ಈಗ ಜನ ಹೊರಗಡೆ ಬರೋದೇ ಕಷ್ಟ. ಇವಾಗ ನೋಡಿ, ಒಂದು RCB ಮ್ಯಾಚ್ ಇದ್ಬಿಟ್ರೆ ನೀವು ಪ್ರೋಗ್ರಾಮ್ ಇಟ್ಟರೆ ಫುಲ್ ಖಾಲಿ. ಸರಿ, ಅದನ್ನೆಲ್ಲ ಮೀರಿ ಬರಬೇಕು ಅಂದರೆ
ಅದು ನಮ್ಮಲ್ಲಿ ಏನೋ ಒಂದು ಇರಬೇಕು. ಇವಾಗ ನನಗೆ ಮಳೆ ಬರಲಿ ಏನೇ ಇರಲಿ, RCB ಮ್ಯಾಚ್ ಇರಲಿ, ಜನ ನನಗೆ ಫುಲ್ ಬರ್ತಾರೆ, ನಮ್ಗೆ ಜನ ಫುಲ್ ಇದ್ದಾರೆ. ಹಾಗೆ ರಿದಮ್ಸ್ ಅಂದರೆ ಕೇಳ್ತಾರೆ, ಯಾವಾಗಪ್ಪ ನೆಕ್ಸ್ಟ್ ಕಾರ್ಯಕ್ರಮ ಅಂತ ಕೇಳ್ತಾರೆ. ಏನಂದರೆ ಅದು ಒಂದು ಉಚಿತವಾಗಿ ಮಾಡ್ತಾ ಇರೋದು ಅದೊಂದು ಕಾರಣ ಇರ್ಬೋದು. ಟಿಕೆಟ್ ಅಂತ ಮಾಡಿದ್ರೆ ಜನ ಬರಲ್ಲ. ಈಗಿನ ಕಾಲದಲ್ಲಿ ಎಲ್ಲ ಫ್ರೀ ಇದ್ದರೆ ಎಲ್ಲ ಬರ್ತಾರೆ. ಸರ್ಕಾರದ 5 ಸರ್ಕಾರ 5 ಗ್ಯಾರಂಟಿ, ನಾವು ಫ್ರೀ, ಸಂಗೀತನೂ ಫ್ರೀಯಾಗಿ ಮಾಡಬೇಕು ಅಂತಾರೆ. ಸರಿ, ನಾವು ಅದನ್ನು ಒಂದು ಸಮಾಜ ಸೇವೆ ಅಂತಲೇ ಮಾಡ್ತಾಯಿದ್ದೀವಿ, ಇರಲಿ ಅಂತಲೇ ಮಾಡ್ತಾಯಿದ್ದೀವಿ ನಾವು. ಕಿಕ್ಕಿರ್ದು ತುಂಬ ಜನ ತುಂಬ ಪಾಪ್ಯುಲರ್ ಸೇರಿದಂಥದ್ದು ಯಾವುದು ಎಲ್ಲಿ ಸರ್? ನಾನು ಮೊದಲೆಲ್ಲ ಇದ್ದಾಗ ಸುಮಾರು ಒಳ್ಳೊಳ್ಳೆ ಕಾರ್ಯಕ್ರಮಗಳು ಮಾಡಿದ್ದೀವಿ. ಇವಾಗ ಕೊಪ್ಪಳದಲ್ಲಿ ಮಾಡಿದ್ವಿ, ಆಮೇಲೆ ಮುಂಬೈಲಿ ದಾದಾ ಪಾಟ್ಕರ್ ಅಲ್ಲೊಂದು ಮಾಡಿದ್ವಿ, ಅಲ್ಲೂ ಮಾಡಿದ್ವಿ. ಆಮೇಲೆ ಮುಂಬೈಲಿ ಜನ ಸೇರಿದ್ರಾ? ಹಾಂ, ಜನ ಅಲ್ಲಿ ಕನ್ನಡಿಗರು ಸೇರಿದ್ರು. ಕನ್ನಡಿಗರು ಸೇರಿದ್ರಲ್ಲಿ ಅವಾಗ ನಾನಿನ್ನ ಮರೆಯಲಾರೆ ಹಿಟ್ ಸಾಂಗ್ ಅದು. ಅಲ್ಲಿ ಯಾವುದು ನಾನಿನ್ನ ಮರೆಯಲಾರೆ? ಅದೇ ಎಲ್ಲೆಲ್ಲಿ ನೋಡಲಿ, ನಿನ್ನ ಮರೆಯಲಾರೆ, ಇದೆರಡು ಹಿಟ್ ಸಾಂಗು. ಆಮೇಲೆ ಇಲ್ಲಿ ಒಂದು ನ್ಯಾಷನಲ್ ಗ್ರೌಂಡಲ್ಲಿ ಒಂದು ಮಾಡಿದ್ವಿ, ಅದೊಂದು ಮಾವು ಮೇಳದಲ್ಲಿ ಒಂದು 25,000 ಜನ ಸೇರಿದ್ರು. ಮಿನಿಮಮ್ ಮಾಡಿದ್ದೀವಿ ಒಂದು 4,000 ಜನ, 5,000 ಜನ ಈ ಥರದೆಲ್ಲ ಮಾಡಿದ್ದೀವಿ. ಬಟ್ ಆಮೇಲೆ ಈ ಪಬ್ಲಿಕ್ಗೆ ನಾವು ಹೋಗೋದು ಬಿಟ್ಬಿಟ್ಟೆ, ಬರೀ ಇಂಡೋರಲ್ಲೇ ಸೆಲೆಕ್ಟೆಡ್ ಪೀಪಲ್ ಮಾಡ್ಕೊಂಡು ಮಾಡೋಣ ಅಂತ. ಪಬ್ಲಿಕ್ ಯಾಕೆ ಹೋಗೋದು ಬಿಟ್ರಿ ಸರ್? ಸರ್, ಪಬ್ಲಿಕ್ನಲ್ಲಿ ಈಗ ಮೊದಲ ಥರ ಇಲ್ಲ ಸರ್. ಪಬ್ಲಿಕ್ನಲ್ಲಿ ಏನಂದರೆ ಒಂಥರ ಎಲ್ಲ ನಾವು ಹೇಳಕ್ಕೆ ಹೋಗ್ಬಾರ್ದು, ಈ ರಿಯಾಲಿಟಿ ಶೋಸು ಅದು ಇದೆಲ್ಲ ಬಂದು ಅದರದೊಂದು ಒಂದು ಏನಿದೆ ರಿಯಾಲಿಟಿ ಅದು ಇಲ್ದಂಗೆ ಆಗ್ಬಿಟ್ಟಿದೆ. ಅದರಿಂದ ಪಬ್ಲಿಕ್ನಲ್ಲಿ ಈಗ ಏನಾಗ್ಬಿಟ್ಟಿದೆ, ಕಮ್ಮಿ ಮಾಡೋದು ಪ್ರೋಗ್ರಾಮು. ನೋಡಿ, ಈಗ ಆರ್ಕೆಸ್ಟ್ರಾ ಎಲ್ಲಿ ನೋಡ್ತಾ ಇದ್ದೀವಿ, ಎಲ್ಲೂ ನೋಡ್ತಾ ಇಲ್ಲ ನೀವು ಆರ್ಕೆಸ್ಟ್ರಾ. ಒಂದು ಟೋಟಲ್ ಫೀಲ್ಡೇ ಹೊರಟದ್ದು. ಮೊದಲೆಲ್ಲ ಗಣೇಶ ಅಂದರೆ ಲೈನ್ಗೂ ಇರ್ತಾಯಿದ್ರು, ಅದೊಂದು ಆರ್ಕೆಸ್ಟ್ರಾ ಪಾಪ ಕಲಾವಿದರು ಅದ್ರಲ್ಲಿ ಬದುಕ್ತಾಯಿದ್ರು ಎಷ್ಟೋ ಜನ. ಈಗ ಎಲ್ಲ ಸಾಧು ಕೋಕಿಲ ಅಂತವ್ರು ಕೆಲವರು ಅಷ್ಟೇ ನಾವು ಆರ್ಕೆಸ್ಟ್ರಾ ಕಲಾವಿದರು ನೋಡ್ಬೋದು ಅಷ್ಟೇ. ಈಗ ತುಂಬ ಕಮ್ಮಿ ಆಗೋಯ್ತು. ಆರ್ಕೆಸ್ಟ್ರಾನೇ ಕರೆಯಲ್ಲ ಯಾರು. ಈ ಕರೋಕೆ ಬಂದಮೇಲೆ ಮದುವೆ ಮನೆಗಳಿಗೂ ಕರೆಯೋದು ಬಿಟ್ಬಿಟ್ಟಿದ್ದಾರೆ. ಡ್ಯಾನ್ಸ್ ಪ್ರೋಗ್ರಾಮ್, ಆ ಪ್ರೋಗ್ರಾಮ್ ಅಷ್ಟೇ. ನಾವೇ ಆಡ್ಕೊಳ್ತೀವಿ ಬಿಡ್ರಿ, ಮ್ಯೂಸಿಕ್ ಹಾಕ್ರಿ, ನಾವೇ ಯಾಕೆ ಸುಮ್ಮನೆ ಅವ್ರಿಗೆ ಖರ್ಚು ಅಂದ್ಬಿಟ್ಟು ಈ ಥರ ಬಂದ್ಬಿಟ್ಟಿದೆ. ಕರೋಕೆ ಬಂದಿದ್ದು ಒಂದು ಕಡೆ ಲಾಸ್ ಆದ್ರೂ ಏನೋ ಸುಮಾರು ಗಾಯಕರುಗಳು ಅದರಿಂದ ಉದ್ಭವ ಆದರು. ಆಮೇಲೆ ಸುಮ್ಮನೆ ಕೆಲವರು ಎಂಟರ್ಟೈನ್ಮೆಂಟ್ಗೆ ಹಾಡ್ಕೊಂಡು ಚೆನ್ನಾಗೂ ಆಡೋಕ್ಕೆ ಶುರು ಮಾಡಿದ್ದಾರೆ. ಇವಾಗ ನಿಮಗೆ ಎಲ್ಲ ಸಿಕ್ಬಿಡ್ತಲ್ಲ ಒಂದೇ ಇದರಲ್ಲಿ. ಎಷ್ಟು ಜನ ಇರ್ಬೋದು ಸರ್ ಕರೋಕೆ ಸಿಂಗರ್ಸ್ ಟೀಮ್? ಸರ್, ಈಗ ಕರೋಕೆ ಟೀಮ್ ಬಂದು ನನಗೆ ಒಂದು ಸುಮಾರು ಒಂದು 80-90 ತಂಡಗಳಿದ್ದಾವೆ. ಅವರು ಈ ಹೇಳ್ತಾರೆ ಸುಮ್ಮನೆ ಹಾಡೋ ಅಂಥವ್ರನ್ನೆಲ್ಲ ಒಂದು ಕಡೆ ಕೂಡಿಸ್ಕೊಂಡು ಬೆಳಗ್ಗೆ ಸಾಯಂಕಾಲದವರೆಗೂ ಅವ್ರಿಗೊಂದು ವೇದಿಕೆ ಕೊಟ್ಟು ಎಲ್ಲ ಮಾಡಿ ಒಂದು ರೀಸನಬಲ್ ಚಾರ್ಜಸ್ ಮಾಡ್ತಾ ಇದ್ದಾರೆ. ಸುಮಾರು ಒಂದು ಈ ಪಾರ್ಕ್ಗಳಲ್ಲಿ ವಿಜಯನಗರದಲ್ಲಿ ಪಾರ್ಕ್ ಮುಂದೆಗಡೆ ಅಲ್ಲೂ ಆಡ್ತಿರ್ತಾರೆ ಸಾಯಂಕಾಲದಂಗೆ. ಅದೊಂದು ಅವಕಾಶ ಮೊದಲು ಈ BBMP ಅವ್ರ ಪಾರ್ಕಲ್ಲೆಲ್ಲ ಮಾಡ್ತಾ, ಈಗ ಇಲ್ಲ. ಈಗ ನಾವು ಸ್ಯಾಂಕಿ ಟ್ಯಾಂಕಲ್ಲಿ ಕೇಳ್ತಾ ಇದ್ದೀವಿ, ಇನ್ನು ಕೊಡೋದ್ರಲ್ಲೇ ಇದ್ದಾರೆ ಅವರು. ಅಲ್ಲಿ ಕೇಳ್ತಾ ಇದ್ದೀವಿ. BBMPಗೆ ಅಪ್ರೋಚ್ ಮಾಡಿದ್ದೀರಿ? BBMPಯಲ್ಲಿ ತೋಟಗಾರಿಕೆಗೆ ಹೇಳಬೇಕು, ಅವ್ರು ಪರ್ಮಿಷನ್ ಕೊಟ್ಟರೆ ಒಂದು ಅವರ್ ಮಾಡ್ಬೋದು. ಅಷ್ಟು ಜಾಸ್ತಿ ಬೇಕು ಮಾಡ್ಬೋದು. ಇವರೇ ಒಂದು ಇಟ್ಟು ಬಿಡ್ತಾರೆ, ಏನಂದರೆ ಇಷ್ಟು ಟೈಮಲ್ಲಿ ಆಡಿ. ಅಷ್ಟೆಲ್ಲ ಆಗಲ್ಲ. ಅಟ್ಲೀಸ್ಟ್ ಮಿನಿಮಮ್ ಒಂದು 20 ಸಾಂಗ್ ಆಡಿದ್ರೆ 1-1.5 ಗಂಟೆ ಬೇಕು. ಎಲ್ಲಿ ಸ್ಯಾಂಕಿ ಟ್ಯಾಂಕಲ್ಲಿ ಮಾಡೋಣ ಅಂತಿದ್ದೀನಿ. ನೋಡೋಣ, ನಿಮ್ಮ ಸಹಕಾರ ಕೊಟ್ಟರೆ ಒಂದು ಸ್ಯಾಂಕಿ ಟ್ಯಾಂಕಲ್ಲಿ ನಮ್ಮ ರಂಗನಾಥ್ ಅವರೆಲ್ಲ ಹೇಳಿ ಅಲ್ಲೊಂದು ಮಾಡಬೇಕು ಅಂತ ಆಸೆ ಇದೆ. ಯಾಕೆಂದರೆ ಇದಲ್ಲಿ ಮಾಡಿದ್ದೀವಿ, ಅಲ್ಲಿ ಲಾಲ್ಬಾಗಲ್ಲಿ ಮಾಡಿದ್ದೀವಿ. ಕಬ್ಬನ್ ಪಾರ್ಕ್ ಮಾಡಿಲ್ಲ. ಆಲ್ಮೋಸ್ಟ್ ಆಲ್ ಎಲ್ಲ ಕ್ಲಬ್ಸಲ್ಲಿ ಮಾಡಿದ್ದೀವಿ. ಮಲ್ಲೇಶ್ವರಂ ಕ್ಲಬ್ಬಲ್ಲಿ ಮಾಡಿದ್ದೀವಿ, ಕಾಂಟ್ರಾ ಕ್ಲಬ್ಬಲ್ಲಿ ಮಾಡಿದ್ದೀವಿ.
ಅದೆಲ್ಲ ಮಜಾ ಬರಲ್ಲ ನನಗೆ. ವಾತಾವರಣ ಚೆನ್ನಾಗಿರ್ಬೇಕು. ಈ ಪಾರ್ಕು ನಮ್ಮ ಆಡಿಟೋರಿಯಮ್ಸ್ ಎಲ್ಲ ಮಾಡಿದ್ರೆ ಚೆನ್ನಾಗಿರುತ್ತೆ. ಆಡಿಟೋರಿಯಂ ಅಂತ ಜನಕ್ಕೆ ಅಂತ ಕಾಣೋದು ಇವಳದಕ್ಕೆ ಪಾರ್ಕಲ್ಲಿ ಚೆನ್ನಾಗಿ ಬರುತ್ತೆ, ರೆಸ್ಪಾನ್ಸ್ ಚೆನ್ನಾಗಿ ಬರುತ್ತೆ. ಆಡ್ತಾ ಇದ್ದಂಗೆ ರೆಸ್ಪಾನ್ಸ್ ಚೆನ್ನಾಗಿ ಬರ್ತಾರೆ. ವಾಕ್ ಮಾಡ್ತಾ ಇರ್ತಾರಲ್ಲ, ಬಂದು ಕೂತ್ಕೊಂಡು ಅಟ್ಲೀಸ್ಟ್ ಹಳೆ ಹಾಡುಗಳು ಕೇಳೋ ಜನ ಇದ್ದಾರೆ. ಇದ್ದಾರೆ. ಅದೊಂದು ಆಸೆ ಇದೆ ಪಾರ್ಕಲ್ಲಿ ಮಾಡಬೇಕು ಅಂತ. ಕಬ್ಬನ್ ಪಾರ್ಕಲ್ಲಿ ಇಲ್ಲ, ಸ್ಯಾಂಕಿ ಟ್ಯಾಂಕ್ ಅಂತ. ನಾನು ಬರೀ ನಮ್ಮ ಏರಿಯಾ ಅಷ್ಟೇ ಕಾನ್ಸಂಟ್ರೇಟ್ ಮಾಡ್ತೀನಿ ಸರ್. ಯಾಕಂದರೆ ಫಸ್ಟು ನಮ್ಮ ಏರಿಯಾದಲ್ಲಿ ಬೆಳೆಯೋಣ, ಆಮೇಲೆ ಸರ್ 87 ಕಾರ್ಯಕ್ರಮ ನಿಮ್ಮ ಏರಿಯಾದಲ್ಲಿ ಮಾತ್ರ ಬೆಳೆಯೋಣ ಅಂತ. ಇನ್ನೆಷ್ಟು ಕಾರ್ಯಕ್ರಮ ಬೇರೆ ಕಡೆ ಹೋಗೋದು? ಇಲ್ಲ, 100ನೇ ಕಾರ್ಯಕ್ರಮವರೆಗೂ ಇಲ್ಲೇ ಮಾಡ್ತೀನಿ ಸರ್. 100 ಕಾರ್ಯಕ್ರಮ ಒಂದು 10-15 ಇಲ್ಲ, ನೆಕ್ಸ್ಟು ಮೇಗೆ ನನ್ನ 100 ಕಾರ್ಯಕ್ರಮ ಆಗುತ್ತೆ. ಈಗ 86 ಮುಗೀತು. ಈ ಒಂದು ಆಗಸ್ಟ್ಗೆ 90 ಕಾರ್ಯಕ್ರಮ ಆಗುತ್ತೆ. ಆಮೇಲೆ ಒಂದು 4 94-95 ಆಗುತ್ತೆ. ನೆಕ್ಸ್ಟ್ ಮೇಗೆ 100 ಕಾರ್ಯಕ್ರಮ ಆಗುತ್ತೆ. 100 ಕಾರ್ಯಕ್ರಮ ಎಲ್ಲಿ ಮಾಡಬೇಕು ಅಂತ ಮಾಡಿದ್ರೆ? ಚೋಡೆಯಲ್ಲಿ ಮಾಡೋಣ ಅಂತಿದ್ದೀನಿ. ಬಟ್ ನೋಡೋಣ, ಸಿಟ್ಟು ಎಲ್ಲ ಕಡೆ ಪಾಪ್ಯುಲರ್ ಜನ ಬರ್ತಾರಲ್ಲ, ಅವ್ರನ್ನ ಸೇರಿಸಿ ಒಟ್ಟಿಗೆ ಮಾಡ್ಬೋದು. ಅದೇ ಮಾಡೋಣ ಅಂತ ಇದ್ದೀವಿ. ಚೋಡಯದಲ್ಲಿ ಆಲ್ರೆಡಿ ಬ್ಲ್ಯಾಕು ಮಾಡಿದ್ದೀನಿ. ಆಲ್ರೆಡಿ ಬ್ಲ್ಯಾಕ್ ಮಾಡಿದ್ದೀನಿ. 1 ವರ್ಷ ಮುಂಚೆ ಮಾಡಬೇಕು. ನೋಡೋಣ, ಅದಕ್ಕೆ ಆರ್ಥಿಕ ನೋಡಬೇಕು. ಯಾಕಂದರೆ ಎಲ್ಲರೂ ಸಪೋರ್ಟ್ ಮಾಡಿದ್ರೆ ಅಷ್ಟೇ ಮಾಡೋಕ್ಕೆ ಸಾಧ್ಯ. ಮಿನಿಮಮ್ ಒಂದು 10 ಲಕ್ಷ ಬೇಕಲ್ಲಿ ಮಾಡಬೇಕು ಅಂದ್ರೆ. ಅಲ್ಲಿ ಮಾಡೋಕ್ಕೆ ಚೋಡಯದಲ್ಲಿ ಮಾಡೋಕ್ಕೆ ಚಾರ್ಜಸ್ ಎಷ್ಟಿದೆ? ಚಾರ್ಜಸ್ಸೇ ನಿಮಗೆ 1.5 ಲಕ್ಷ ಇದೆ. ಬೇರೆ ಅಷ್ಟೇ ಟೀಮಲ್ಲ ಇನ್ನು ಜನ ಜಾಸ್ತಿ ಸೇರಿಸ್ಕೊತಿದ್ದೀರಾ? ಇಲ್ಲ, ಅದೇ ನಮ್ಮ ಯಾರು ಸ್ಪಾನ್ಸರ್ಸ್ ಇಟ್ಕೊಂಡು ಮಾಡಬೇಕು ಅಂತ. ನನಗೆ ಬೇರೆಯವ್ರನ್ನ ಕರ್ಕೊಂಬಂದು ಹಾಡ್ಸೋದಕ್ಕೆ ಇಷ್ಟ ಇಲ್ಲ. ಬಾಂಬೆ ಕೆಲವರೆಲ್ಲ ಬಾಂಬೆ ಸಿಂಗರ್ಸ್ ಕರ್ಕೊಂಡ್ಬರ್ತಾರೆ, ಅದು ಮಾಡ್ಕೊಂಡೇನೋ ಮಾಡ್ತಾರೆ. ಬಟ್ ಅದು ಇಷ್ಟ ಇಲ್ಲ ನಮಗೆ. ನಮ್ಮ ಲೋಕಲ್ಲಿರೋರನ್ನೇ ಬೆಳೆಸ್ಬೇಕು ಅಂತ. ಸರಿ. ನಮ್ಮ ಲೋಕಲ್ಲೇ ಎಷ್ಟೋ ಜನ ಒಳ್ಳೊಳ್ಳೆ ಸಿಂಗರ್ಸ್ ಇದ್ದಾರಲ್ಲ, ಇರೋರು ಅವರೇ ಲೋಕಲ್ ಅವರೇ, ಎಲ್ಲ ಲೋಕಲ್ ಅವರು, ಎಲ್ಲ ಕನ್ನಡದವರೇ. ಅದರ ಅಂಥವ್ರು ಬೆಳೆಸ್ಬೇಕು ಅಂತ. ಇನ್ನೇನಿದೆ, ದುಡ್ಡು ಮಾಡಬೇಕು ಅಂತೇನಿಲ್ಲ ಸರ್. ಊಟ ಬಟ್ಟೆಗೆ ಹೆಂಗೋ ನಡೀತೆ. ಒಂದು ಎಂಟರ್ಟೈನ್ಮೆಂಟ್ ಒಂದು ಚೆನ್ನಾಗಿ ಮಾಡಬೇಕು ಅಂತ. ಒಬ್ಬರು ಪ್ರೊಫೆಷನ್ ಅಲ್ಲದೆ ಅಂತ ಗಾಯಕರು ಆ ಒಂದು ಸಮಕ್ಕೆ ಹಾಡ್ತಾರೆ ಅಂತ ಒಂದು ಜನಕ್ಕೆ ತೋರಿಸ್ಕೊಡ್ಬೇಕಷ್ಟೆ. ಈ ಮನೆ ಕಡೆಯಲ್ಲಿ ಹೆಂಗೆ ಮಾಡಿದ್ರು ಸರ್? ಮನೆ ಕಡೆ ವ್ಯವಸ್ಥೆ ಎಷ್ಟು ಜನ ಮನೇಲಿ? ಇಬ್ಬರು ಹೆಣ್ಮಕ್ಳು, ಇಬ್ಬರಿಗೂ ಮದುವೆ ಆಗಿದೆ. ನಮ್ಮ ಅಳಿಯ ಬಂದ್ಬಿಟ್ಟು ESI ಡಾಕ್ಟ್ರು. ನಮ್ಮ ದೊಡ್ಡ ಮಗಳು M.Com, ಟೀಚರು. ನನ್ನ ವೈಫು ಇವರು ಹೌಸ್ ವೈಫ್. ಅವರು ಮೊದಲಿಂದ ಅವರ ಸಪೋರ್ಟ್ ಇದ್ದಿಂದೇ ಜಾಸ್ತಿ ಮನೆಗೆ ಸೇರಲ್ಲ ನಾವು. ಅವರ ಒಂದು ಪಾಪ ಅವರು ಚಿಕ್ಕನ್ ಸಪೋರ್ಟ್ ಮಾಡ್ತಾರೆ, ಚೆನ್ನಾಗಿ ತುಂಬ ಸಪೋರ್ಟ್ ಮಾಡ್ತಾರೆ. ಮಕ್ಕಳನ್ನು ನೋಡಿಕೊಂಡು ಅವ್ರು ಮಾಡಿ. ಮೊದಲಿಂದ ಸಿಂಗರ್ ಆಗೇ ಬಂದ್ಬಿಟ್ರೆ ನೀವು? 82ಇಂದ ಸಿಂಗರೇ. 82ಇಂದ ಸಿಂಗರೇ. ಆಫೀಸ್ಗೆ ಹೋಗಿ ಸಾಯಂಕಾಲ ಮನೆಗೆ ಬರೋಷ್ಟೊತ್ತು 10 ಗಂಟೆ ಆಗೋದು. ಅವಾಗೆಲ್ಲ ಇದು ಮಾಡ್ಕೊಂಡು ಈ ಮಟ್ಟಕ್ಕೆ ಬೆಳೆದಿದ್ದೀವಿ. ಪರವಾಗಿಲ್ಲ, ಹಿಂಗೆ ನೋಡ್ಕೊಂಡು ಹೋಗ್ತಾಯಿದೆ. ತೊಂದರೆ ಏನಿಲ್ಲ, ಏನು ತೊಂದರೆ ಇಲ್ಲ. ಕಾರ್ಯಕ್ರಮ ನಡ್ಸೋಕ್ಕೆ ತೊಂದರೆ, ಬಟ್ ಹೆಂಗೋ ಅಡ್ಜಸ್ಟ್ ಮಾಡ್ಕೊಂಡು ಹೋಗ್ತಾಯಿದ್ವಿ. ಬಟ್ ನಾವು ಆಲ್ಮೋಸ್ಟ್ ಆಲ್ ಯಾರನ್ನೂ ಕೇಳಲ್ಲ. ನೋಡ್ಬೇಕು, ನಮ್ಮ ಒಂದು ಕಾಫಿ ಗ್ರೂಪ್ ಅಂತಿದೆ, ಅವರು ಸ್ವಲ್ಪ ರಾಜ್ಯೋತ್ಸವಕ್ಕೆ ಸ್ವಲ್ಪ ಹೆಲ್ಪ್ ಮಾಡ್ತಾರೆ. ಅದೊಂದು ಗ್ರೂಪ್ ಮಾತ್ರ ಸ್ವಲ್ಪ ಹೆಲ್ಪ್ ಮಾಡ್ತಾರೆ ರಾಜ್ಯೋತ್ಸವ. ಆಯ್ತು, ಕಾಫಿ ಗ್ರೂಪ್ ಇರಲಿ, ಅಲ್ಲಿ ಆಡ್ಕೊಂಡಿದ್ವಿ. ಓಕೆ ಸರ್, ಇದುವರೆಗೂ ನಮ್ಮ ಸ್ಟುಡಿಯೋಗೆ ಬಂದು ತಮ್ಮೆಲ್ಲ ಅನುಭವಗಳು ಅನ್ಕೊಟ್ರಿ. ಕರೋಕೆ ಸಿಂಗರಿಂದ ಚೆನ್ನಾಗಿ ಪಾಪ್ಯುಲರ್ ಆಗಬೇಕಿತ್ತು ಇದು. ಹಾಗಾಗಿ ಚೆನ್ನಾಗಿ ಮಾಡ್ಕೊಂಡು ಹೋಗ್ತಿದ್ರಿ. ಇನ್ನೂ ಚೆನ್ನಾಗಿ ಮಾಡಿ ನಿಮ್ಮ 100ನೇ ಕಾರ್ಯಕ್ರಮ ತುಂಬ ಚೆನ್ನಾಗಿ ನಡೀಲಿ. ಅದಕ್ಕೆ ಸ್ಪಾನ್ಸರ್ ಏನು ಬೇಕೋ ಅದು ವ್ಯವಸ್ಥೆ ಅಲ್ಲಿ ಮಾಡ್ಕೊಂಡು ಹೋಗ್ಲಿ ಹೇಳ್ತೀನಿ ತಮಗೆ. ಅದೇ ನಿಮ್ಮ ಫ್ರೀಡಮ್ ಟೀಮ್ ಇವರು ಸ್ವಲ್ಪ ನಮಗೆ ಸಪೋರ್ಟ್ ಮಾಡಿದ್ರೆ, ಒಂದು ಮಾಧ್ಯಮ ಇವರು ಹಿಂದೆ ಇದೆ ಅಂದರೆ ಇನ್ನೂ ಚೆನ್ನಾಗಿ ನಮ್ಗೆ ಸ್ಪಾನ್ಸರ್ಸ್ ಬರ್ಬೋದು. ಸರಿ. ಯಾಕಂದರೆ ಈಗಿನ ಜನ ಇದು ಕೇಳ್ತಾರೆ, ಏನಪ್ಪ ಪಬ್ಲಿಸಿಟಿ, ಫ್ರೀಡಮ್ ಟಿ ವಿಯವರು ಇದ್ದಾರಪ್ಪ ಇವ್ರ ಹಿಂದೆ ಅಂದಾಗ ಸ್ವಲ್ಪ ಜನ ಬರ್ಬೋದು ಸ್ಪಾನ್ಸರ್ಸ್ ಅವರು ಇವರು. ನೋಡೋಣ ಸರ್, ನಾವು ಎಷ್ಟು ಸಾಧ್ಯ ನಾವು ಅಷ್ಟು ಪ್ರಯತ್ನ ಮಾಡಿಕೊಡ್ತೀವಿ. ಆಮೇಲೆ ನನ್ನ ಇಲ್ಲಿ ಮೊದಲನಾಗಿ ಇಂಟ್ರಡ್ಯೂಸ್ ಮಾಡಿಕೊಟ್ಟಿದ್ದ ನಿಮಗೆ ರವಿಕುಮಾರ್ ಅವರಿಗೆ ಹಾಗೂ ನನ್ನ ಆತ್ಮೀಯ ಮಿತ್ರರು ಶ್ರೀ ರಂಗನಾಥ್ ನಂಬಿಯವರಿಗೂ ನಾನು ಹೃತ್ಪೂರ್ವಕವಾದ ವಂದನೆಗಳು ಅರ್ಪಿಸ್ತಾ, ಇಷ್ಟು ಸುದೀರ್ಘವಾದ ಇಂಟರ್ವ್ಯೂ ಇದೆ ಫಸ್ಟ್ ಮಾಡಿದ್ದು ನಾನು. ಯೂಶಲಿ ನಾನು ಎಲ್ಲೂ ನಾವು ಮಾಧ್ಯಮದಲ್ಲೇ ಕೆಲಸ ಮಾಡ್ತಾ ಇದ್ರೂ ಸ್ವಲ್ಪ ಸಪೋರ್ಟ್ ಇದ್ರೂ ನಾನು ಎಲ್ಲೂ ಇಷ್ಟು ಸುದೀರ್ಘವಾಗಿ ಇಂಟರ್ವ್ಯೂಸ್ ಮಾಡಲಿಲ್ಲ. ಅಲ್ಲೆಲ್ಲಿ ಬೈಟ್ ಗೀಟ್ ಕೊಟ್ಕೊಂಡು ಮಾಡ್ಕೊಂಡಿದ್ವಿ. ಮತ್ತೊಮ್ಮೆ ನಾನು ರಂಗನಾಥ್ ಅವರಿಗೆ ಹಾಗೂ ನಿಮಗೂ ವಂದನೆ ಅರ್ಪಿಸುತ್ತಾ
ಧನ್ಯವಾದಗಳು. ನಮಸ್ತೆ ನಮಸ್ತೆ ಸರ್. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.